सत साहिब सतगुरुदेव की जय। बंदी छोड़ कबीर साहिब जी की जय। बंदी छोड़ गरीबदास जी महाराज जी की जय। स्वामी राम देवानंद जी गुरु महाराज जी की जय हो। सर्व संतों की जय, सर्व भक्तों की जय, धर्मेतरसों की जय। श्री काशी धाम की जय, श्री सुडानी धाम की जय, श्री करोखा धाम की जय, श्री बड़वाड़ा धाम की जय। सत साहिब ओम गरीब नमो नमो सत है पुरुष को नमस्कार गुरु की नहीं। सुर नर मुनि जन साधुहां संतों सर्व दिन। सतगुरु साहिब संत सरी दंडवतम प्रणाम। आगे पीछे मध्य हुए वे इनको पूर्व। कबीर सतगुरु के उपदेश का सुनिया एक विचार। जय सतगुरु मिलते नहीं जाते नरक द्वार। नरक द्वार में दूत सब करते खेचा तान। उनसे कबू नहीं छूटता फिर बाचारों मुखाने। कबीर क्यार खानी में भरमता कब हो न लगता बार। सो तेरा सब मिट गया मेरे सतगुरु के उपकार। जय जय शब्द गुरु मेरे की। जय जय सतगुरु मेरे की। सदा साहिबी सुख शेर वशियो अमरपुरी के डेरी भी। जय जय सतगुरु मेरे की। जय जय सतगुरु मेरे की। सदा साहिबी सुख शेर वशियो सतलोक के निर्विकार निर्भय दूरी पूर सकल मान। वेदी साधो पूर सकल मान। सब डर तेरी साहिबी सब बर तेरी साहिबी। तुझे तर साहिब ननो निर्विकार। परम पिता परमात्ಮ ಕಬೀರರ ವಿಶೇಷ ಕೃಪೆಯಿಂದ ಮಕ್ಕಳೇ, ನಿಮ್ಮ ಜನ್ಮ ಇಂತಹ ಶುಭ ಸಮಯದಲ್ಲಿ ಆಗಿದೆ. ಈಗ ನಿಮ್ಮ ಅಸಂಖ್ಯ ಜನ್ಮಗಳ ಕಷ್ಟ ಕೊನೆಗೊಳ್ಳುತ್ತದೆ. ಈ ಲೋಕ ಸರಿಯಲ್ಲ. ಇಲ್ಲಿ ಯಾವುದೇ ಸುಖದಾಯಕ ವಸ್ತು ಇಲ್ಲ. ಇಲ್ಲಿ ನಮಗೆ ಈ ಕಾಲನ್ನು ಮೂರ್ಖರನ್ನಾಗಿಸಿ ಇಟ್ಟಿದ್ದಾನೆ. ಈ ಮಾಯಾಜಾಲವನ್ನು ಪಸರಿಸಿದ್ದಾನೆ. ಸಂಪತ್ತು ಸಂತಾನ ರೂಪಿ ಆಟಿಕೆಗಳನ್ನು ಕೊಟ್ಟು ನಮ್ಮನ್ನು ತಡೆ ಹಿಡಿದಿದ್ದಾನೆ. ಒಂದು ಆಸೆಯನ್ನು ತೋರಿಸಿ ಇರಿಸಲಾಗಿದೆ. ಒಂದು ಕ್ಷಣದಲ್ಲಿ ನಾವೇ ಸತ್ತು ಹೋಗುತ್ತೇವೆ, ಇಲ್ಲವೇ ಯಾವುದೋ ಆಟಿಕೆ ಮುಗಿಯುತ್ತದೆ, ನಂತರ ಬಿಕ್ಕಿ ಬಿಕ್ಕಿ ಅಳುತ್ತೇವೆ. ಹಾಗಾಗಿ ಇದು ಕೆಟ್ಟ ಲೋಕವಿದೆ. ನಾವು ನಮ್ಮ ತಪ್ಪಿನಿಂದ ಸಿಲುಕಿಕೊಂಡೆವು ಇಲ್ಲಿಗೆ ಬಂದು. ನೀವು ಸೃಷ್ಟಿ ರಚನೆಯಲ್ಲಿ ಓದಿದ್ದೀರಿ ಮತ್ತು ಕೇಳಿದ್ದೀರಿ. ಅಂದ್ರೆ ನಾವು ಸತ್ಯಲೋಕದಲ್ಲಿ ಇರುತ್ತಿದ್ದೆವು. ಅಲ್ಲಿ ಯಾವುದೇ ಕಷ್ಟವಿರಲಿಲ್ಲ. ಯಾವಾಗ ಮನುಷ್ಯನಿಗೆ ಯಾವ ಕಷ್ಟ ಇರುವುದಿಲ್ಲವೋ ಆಗ ಇವನಿಗೆ ಅಸಂಬದ್ಧತೆ ಚೆನ್ನಾಗಿ ಅನಿಸುತ್ತದೆ. ಹಾಗಾಗಿ ಈ ಆತ್ಮವು ಇಲ್ಲಿ ಜಾರಿ ಬಿದ್ದಿದೆ. ಹಾಗೂ ಯಾರಿಗೆ ಕಷ್ಟವಿದೆಯೋ, ಹೇಗೆಂದ್ರೆ ಶರೀರದಲ್ಲಿದೆ ಅಥವಾ ಪರಿವಾರದಲ್ಲಿದೆ, ಇಲ್ಲವೇ ಧನ ಸಂಪತ್ತಿನ ಅಭಾವವಿದೆಯೋ, ಆಗ ಇವನಿಗೆ ಯಾವುದೇ ವಸ್ತುವಿನಲ್ಲಿ ರುಚಿ ಇರುವುದಿಲ್ಲ.
ದುಃಖದಲ್ಲಿರುತ್ತಾನೆ, ತಲೆಹರಟೆ ಹಿಡಿಸುವುದಿಲ್ಲ. ಆದರೆ ಪರಮಾತ್ಮ ಸುಖಸಾಗರನಾಗಿರುವನು. ಇವನ ಶರಣದಲ್ಲಿ ಬಂದ ಮೇಲೆ ದುಃಖವೇ ಇರುವುದಿಲ್ಲ. ಹಾಗೂ ಅಲ್ಪ ಸ್ವಲ್ಪ ಕಷ್ಟಗಳನ್ನು ಇವನು ಸ್ವಯಂ ಇರುತ್ತಾನೆ, ಅಂದ್ರೆ ನಿಮ್ಮ ಬುದ್ಧಿ ಸರಿಯಾಗಿರಲೆಂದು. ಮತ್ತು ಬಹಳಷ್ಟು ದುಃಖಿಯಾದಂತೆ ಕಂಡಾಗ ಒಮ್ಮೆಲೆ ಹೀಗೆ ಮಾಡಿಬಿಡುತ್ತಾನೆ, ಯೋಚಿಸುತ್ತಲೇ ಇರುತ್ತೀರಿ, ಹೇ ಪರಮಾತ್ಮ, ನಿಮ್ಮ ಶರಣದಲ್ಲಿ ಇರದಿದ್ದರೆ ಬಹಳ ಹಾನಿಯಾಗುತ್ತಿತ್ತು, ಬಹಳ ದುಃಖವಾಗುತ್ತಿತ್ತು, ದೊಡ್ಡ ಸಂಕಟ ಎದುರಾಗುತ್ತಿತ್ತು, ಗೊತ್ತಿಲ್ಲ ಏನೇನು ಆಗುತ್ತಿತ್ತು. ಇದರಿಂದ ಒಂದಂತೂ ಪರಮಾತ್ಮ ದುಃಖದಲ್ಲಿ ಇವು ನೆನಪಿದ್ದ. ನಂತರ ತಕ್ಷಣವೇ ಇಷ್ಟೊಂದು ಪ್ರಬಲ ಸುಖ ಕೊಡುತ್ತಾರೆ, ಅದ್ಭುತವಾದದ್ದು. ಆ ಚಮತ್ಕಾರದ ಕಾರಣದಾತ ಸ್ಮರಣೆಯಲ್ಲಿದ್ದರು ಹಲವು ದಿನಗಳ ತನಕ. ಹಾಗಾಗಿ ಈ ಪರಮಾತ್ಮ ಹೇಳುತ್ತಾರೆ, ಸ್ವಚಲ್ ಛಿದ್ರ ಮೇಕರು ಅಪನೇ ಜನಕ್ಕೆ ಕಾಜ್, ಅಂದ್ರೆ ನೂರಾರು ತಂತ್ರ ಕುತಂತ್ರವನ್ನು ಮಾಡುತ್ತೇನೆ, ನೂರಾರು. ಏಕೆಂದ್ರೆ ನಾವು ಅವರ ಆತ್ಮಗಳಾಗಿದ್ದೀವಿ, ಇವರು ನಮ್ಮ ತಂದೆಯಾಗಿದ್ದಾರೆ. ಒಂದು ಉದಾಹರಣೆಯನ್ನು ನೀಡಲಾಗುತ್ತದೆ. ಒಬ್ಬ ಅಬ್ರಾಹಿಂ ಸುಲ್ತಾನ್ ಅಧಮ್ ಇದ್ದನು. ಅವನು ಇವರದ್ದಾಗಿ ಬಿಟ್ಟಿದ್ದ. ಅವನು ಸಮ್ಮನ್ನನ ಶರೀರದಲ್ಲಿ ತನ್ನ ಮಗನನ್ನು ಕತ್ತರಿಸಲು ಸಹ ಹಿಂದೆ ಸರಿಯಲಿಲ್ಲ, ತಲೆಯನ್ನು ಕತ್ತರಿಸಿದ ಮಾಲೀಕನಿಗಾಗಿ. ಈಗ ಅವನನ್ನು ತನ್ನವನೆಂದು ಒಪ್ಪಿಕೊಂಡರು ಇವರು. ಹೇಗೆ ನಾವು ಆರತಿಯನ್ನು ಓದುತ್ತೇವೆ, ದೀನಂತ್ಯ ವಿದ್ಯಾಲ್ ಭಕ್ತಿ ಬದುಕಿಂಗ್ಯೋ ಖಾನೆಲ್ಲ ಅರ್ಪಣ ಕರೆಗಿದ್ಯೋ, ನಿಮ್ಮವನೆಂದು ಒಪ್ಪಿಕೊಳ್ಳಿದಾತ ನಮ್ಮನ್ನು ತನ್ನವನೆಂದು ಯಾವಾಗ ಇವನು ಒಪ್ಪಿಕೊಳ್ಳುವನೋ ಆವಾಗ ಹೀಗೆ ನುಕ್ತ ಅಂದ್ರೆ ಸಮರ್ಪಣೆಯಾಗುವುದು. ಹೇಗೆಂದ್ರೆ ಸಮ್ಮನ್ ಮಾಡಿದ, ನೇಕಿ ಮತ್ತು ಸೇವು ಮಾಡಿದರು. ನುಕ್ತೆ ಉಪ್ಪರ್ ವಿಜಯಗಾರೆ ಕೋಟಿ ಕರಂ ಜಲ್ಜಾ ತುಮ್ಹಾರೆ. ನುಕ್ತ ಅಂದ್ರೆ ತಲೆಯನ್ನೇ ಕತ್ತರಿಸಬೇಕಂತಲ್ಲ, ನುಕ್ತ ಇದು ಕೂಡ ಆಗುತ್ತದೆ. ಏನಂದ್ರೆ ಒಬ್ಬ ಭಕ್ತನು ಹೇಳಿದ, ನಾನು ನಾಮವನ್ನು ಪಡೆದು 2-3 ತಿಂಗಳಾಗಿತ್ತು, ಹೆಂಡತಿಗೆ ಗೊತ್ತಾಯಿತು. ನಂತರ ದಿನಾಲು ಅಲ್ಪ ಸ್ವಲ್ಪ ಜಗಳ ಆಗುತ್ತಲೇ ಇತ್ತು. ಒಂದು ದಿನ ನಾನು ಸತ್ಸಂಗಕ್ಕೆ ಬರುತ್ತಿದ್ದೆ, ದಾರಿಯಲ್ಲಿ ಫೋನ್ ಬಂತು. 10-11 ಗಂಟೆಯ ನಂತರ. ಮಗ ತುಂಬಾ ಅಸ್ವಸ್ಥನಾಗಿದ್ದಾನೆ, ಎಲ್ಲಿದ್ದೀರಿ, ಬೇಗ ಬನ್ನಿ. ನಾನು ಹೇಳಿದೆ, ದುಡ್ಡು ನಿನ್ನ ಬಳಿ ಇದೆ, ಹಾಸ್ಪಿಟಲ್ ಕೂಡ ಹತ್ತಿರದಲ್ಲೇ ಇದೆ, ಅಲ್ಲಿ ತೋರಿಸು, ಚಿಕಿತ್ಸೆಯನ್ನು ಡಾಕ್ಟರ್ ಮಾಡುವನು, ಹಣದಿಂದ ಆಗುವುದು. ನಾನು ಸತ್ಸಂಗದಲ್ಲಿ ಹೋಗುತ್ತಿದ್ದೇನೆ. ಅವಳು ಸಿಟ್ಟಾಗಿ ಏನೇನೋ ಮಾತಾಡಿದರು. ಫೋನ್ ಕಾಲ್ ಕಟ್ ಮಾಡಿ ನಾನು ಬಂದುಬಿಟ್ಟೆ ಆಶ್ರಮಕ್ಕೆ. ನಾನು ಫೋನನ್ನೇ ಆಫ್ ಮಾಡಿಬಿಟ್ಟೆ. ಮರುದಿನ ಫೋನ್ ಆನ್ ಮಾಡಿದೆ. ಅದೇ ಸಮಯ ಫೋನ್ ಕಾಲ್ ಬಂತು. ಹೇಳಿದಳು, ಹುಡುಗ ಸರಿಯಾದ, ಇದಂತೂ ಚಮತ್ಕಾರವಾಯಿತು, ಡಾಕ್ಟರ್ ಕೂಡ ಆಶ್ಚರ್ಯಗೊಂಡಿದ್ದಾರೆ, ಇದು ಹೇಗಾಯಿತೆಂದು. ಅದಕ್ಕೆ ನೆಮ್ಮದಿಯ ನಿಟ್ಟುಸಿರು ಬಿಟ್ಟೆ. ನಂತರ ನಾನು ಮನೆಗೆ ಹೋದಾಗ ಅವಳು ಕೇಳಿದಳು, ನಿಮ್ಮ ಗುರುಗಳು ಹೇಗಿದ್ದಾರೆ, ಅವರೇನು ಬಿಳಿ ಬಟ್ಟೆಯನ್ನು ಧರಿಸುತ್ತಾರಾ, ಎತ್ತರವಿದ್ದಾರಾ, ತಲೆಯ ಮೇಲೆ ಬಿಳಿ ಕೂದಲಿವಿದೆಯೇನು. ನಾನು ಅವಳ ಮುಖವನ್ನೇ ನೋಡುತ್ತಿದ್ದೆ. ಇದನ್ನು ಆ ಹುಡುಗ ಹೇಳಿದ್ದ ತನ್ನ ತಾಯಿಗೆ. ಒಬ್ಬ ಇಂತಹ ವ್ಯಕ್ತಿ ಬಂದಿದ್ದ, ಹಾಗೂ ನನ್ನನ್ನು ಕಾಲನ ದೂತರಿಂದ ಹೀಗೆ ಎಳೆದು ಬಿಡಿಸಿ ತಂದರು. ಮರಳಿ ನನ್ನನ್ನು ಬಿಟ್ಟು ಬಿಟ್ಟರು ಈ ಶರೀರದಲ್ಲಿ. ಆಗ ನನ್ನ ಕಣ್ಣುಗಳಿಂದ ನೀರು ಸುರಿಯುತ್ತಿದೆ. ಅವಳು ಹೇಳಿದಳು, ನಾವು ಸಹ ಬರುತ್ತೇವೆ ನಾಮವನ್ನು ಪಡೆಯಲು ಎಂದು. ಇಡೀ ಪರಿವಾರ ದೀಕ್ಷೆ ಪಡೆಯಿತು. ಅದರ ನಂತರ ಆ ಹುಡುಗನಿಗೆ 4 ವರ್ಷ ಕಳೆಯಿತು, ಜ್ವರ ಕೂಡ ಬಂದಿಲ್ಲ. ಮಕ್ಕಳೇ, ಇದನ್ನೇ ಹೇಳುತ್ತಾರೆ, ನುಕ್ತೆ ಉಪ್ಪರ್ ವಿಜಯಗಾರೆ ಕೋಟಿ ಕರಂ ಜಲ್ಜಾ ತುಮ್ಹಾರೆ. ಅದಕ್ಕೆ ಮಕ್ಕಳೇ, ನಿಮ್ಮ ಈ ಮಾಲೀಕನ ಮೇಲೆ ವಿಶ್ವಾಸವಿಡಿ. ನೀವು ಈ ಕೆಟ್ಟ ಲೋಕದಲ್ಲಿ ಬಂದು ಬಿಟ್ಟಿದ್ದೀರಿ. ಇಷ್ಟೊಂದು ಸಮರ್ಪಿತರಾಗಬೇಕಾಗುತ್ತದೆ, ಇಷ್ಟೊಂದು ವಿಶ್ವಾಸ ಮಾಲೀಕನ ಮೇಲೆ ಮಾಡಬೇಕಾಗುತ್ತದೆ. ನೀವು ಸೃಷ್ಟಿ ರಚನೆಯ ಕಥೆಯಲ್ಲಿ ಕೇಳಿದ್ದೀರಲ್ಲ, ಕಬೀರ್ ಸಾಹೇಬರು ಧರ್ಮದಾಸರಿಗೆ ತಿಳಿಸಿದರು, ಧರ್ಮದಾಸಿಯೇ ಜಗಬಹುರಾಣ ಕೊಯ್ರಿ ನಜನ ಪದ ನಿರ್ವಾಣ ಯಹಿ ಕಾರ್ಮನ ಕಥಾ ಪ್ರಸಾರ ಜಗ ಸೇ ಕಹಿವೆ ರಾಮ್ ನ್ಯಾರ. ಅಂದ್ರೆ, ಹೇ ಧರ್ಮದಾಸ, ಈ ಪ್ರಪಂಚದಲ್ಲಿ ಯಾರೂ ಸಹ ನಿರ್ವಾಣ ಪದವಿ, ಮೋಕ್ಷ ಪ್ರಾಪ್ತಿಸುವ ವಿಧಾನ ಪದ್ಧತಿಯಿಂದ ಯಾರೂ ಸಹ ಪರಿಚಿತರಿಲ್ಲ, ಯಾರಿಗೂ ಜ್ಞಾನವಿಲ್ಲ.
ಈಗ ಧರ್ಮದಾಸ ಮೊದಲಂತೂ ಒಪ್ಪುತ್ತಿರಲಿಲ್ಲ, ಆದರೆ ಕಣ್ಣಾರೆ ನೋಡಿ ಬಂದ ಭಗವಂತನನ್ನು. ಆಮೇಲೆ ಎಲ್ಲದಕ್ಕೂ ಹಾ ಹೌದು ಎನ್ನತೊಡಗಿದ. ಏನು ತಿಳಿಸುತ್ತಾರೆ? ಇದಕ್ಕಾಗಿಯೇ ನಾನು ಇದೆಲ್ಲ ಜ್ಞಾನವನ್ನು ನಿಮಗೆ ತಿಳಿಸಬೇಕಾಯಿತು, ಇಡೀ ಕಥೆಯನ್ನು ಹೇಳಬೇಕಾಯಿತು. ಅಂದ್ರೆ ಯಾರೂ ಸಹ ಪರಮಾತ್ಮನ ಮೋಕ್ಷ ಮಾರ್ಗದಿಂದ ಮತ್ತು ಭಗವಂತರಿಂದ ಪರಿಚಿತರಿಲ್ಲ, ಹಾಗೂ ಯಾರ ಬಳಿಯೂ ಮೂಲ ಜ್ಞಾನವಿಲ್ಲ. ಯಹಿ ಜ್ಞಾನ ಜಗ ಜೀವ ಸುನಾವೋ ಸಬ್ ಜೀವೋ ಕಾ ಮರಣ ಸಾವೋ ಭರಮ ದಯೆ ಜಗ ವೇದ ಸುರಣ आदि राम का वेद न जाना के भरम गए जग वेद पुराण. ಆದಿ ರಾಮ ಸತ್ಯ ಪುರುಷ, ಪರಮ ಅಕ್ಷರ ಬ್ರಹ್ಮನ ಜ್ಞಾನವಿಲ್ಲ. ಏಕೆಂದ್ರೆ ವೇದಗಳಲ್ಲಿ ಅಪೂರ್ಣ ಜ್ಞಾನವಿದೆ, ಭ್ರಮಿತ ಜ್ಞಾನವಿದೆ. ಪುರಾಣಗಳಲ್ಲಿ ಋಷಿಗಳ ತಮ್ಮದೇ ಆದ ಅನುಭವವಿದೆ, ಅದು ಅವರ ತನ್ನ ಮಟ್ಟದ್ದಾಗಿದೆ. ವೇದಗಳಿಂದ ಹೊಂದಾಣಿಕೆಯಾಗುವುದಿಲ್ಲ, ಅದು ವ್ಯರ್ಥವಾಗಿದೆ. ಈಗ ಏನು ಹೇಳುತ್ತಾರೆ? ರಾಮ ರಾಮ ಸಬ್ ಜಗತ್ ಬಖಾನೆ ಆದಿ ರಾಮ ಕೋಯ ಬರಲ್ಲ ಜಾನೆ. ಎಲ್ಲರೂ ರಾಮ ರಾಮ ಎಂದು ಹೇಳುವರು, ಅಲ್ಲಾಹ್ ಖುದಾ. ಆದರೆ ಯಾರು ಆದಿರಾಮನಾಗಿದ್ದಾನೆ, ಶಾಶ್ವತ ಭಗವಂತನೇನಿದ್ದಾನೆ, ಎಲ್ಲರಿಗಿಂತ ಪುರಾತನ, ಅವನನ್ನು ಯಾರೂ ತಿಳಿದಿಲ್ಲ. ಯಾವ ಕಥೆಯನ್ನು ನಾನು ನಿನಗೆ ಹೇಳಲು ಹೊರಟಿರುವೆ? ಇದನ್ನು ಬುದ್ಧಿವಂತರಂತೂ ತಕ್ಷಣ ಒಪ್ಪುತ್ತಾರೆ. ಜ್ಞಾನಿ ಸುನೆ ಸೋ ದರ್ದ ಲಗಾಯಿ ಮೂರ್ಖ ಸುನೆ ತೋ ಗಮಿ. ಮೂರ್ಖನು ಕೇಳಿದರೆ ಅವನಿಗೆ ಇದರ ಯಾವ ಮಹತ್ವ ತಿಳಿಯುವುದಿಲ್ಲ. अब मैं तुमसे कहूं जताई देवन की गुप्ती बाई कुछ संक्षेप कहूं गोराई सब संशय तुम्हारे मिट जाई माँ अष्टंगी पिता नरंगन ये दमदारो वंशन हंजन. ಪರಮೇಶ್ವರರು 600 ವರ್ಷಗಳ ಮೊದಲು ಈ ಗೀತೆ, ವೇದ ಪುರಾಣಗಳ ಜ್ಞಾನ ತಮ್ಮ ಸಿಂಪಲ್ ಲ್ಯಾಂಗ್ವೇಜ್ ನಲ್ಲಿ, ಸೂಕ್ಷ್ಮ ವೇದದಲ್ಲಿ ಧರ್ಮದಾಸರಿಗೆ ತಿಳಿಸಿದರು ಮತ್ತು ಅವರು ಲಿಖಿತದ ಮಾಡಿದರು. ಮಕ್ಕಳೇ, ಇಂದು ನಮ್ಮ ಮುಂದೆ ಇದೆ. ಈಗ ಆ ಠೀಕ್ ಅಂದ್ರೆ ನಿರ್ಧಾರಿತ ಸಮಯ ಬಂದಿದೆ. ಏಕೆಂದ್ರೆ ನೀವು ಶಿಕ್ಷಿತರಾಗಿದ್ರಿ. ಎಲ್ಲ ಮಕ್ಕಳು, ಮಗ ಮಗಳು, ಗ್ರಂಥಗಳು ನಿಮ್ಮ ಬಳಿ ಇವೆ, ಹಾಗೂ ಈ ಜಗತ್ತಿನ ಇತಿಹಾಸ ನಿಮ್ಮ ಮುಂದೆ ಇದೆ. ಇದೆಂತ ಲೋಕವಾಗಿದೆ ಎಂಬುದು. ಹಗಲು ರಾತ್ರಿ ನೆಮ್ಮದಿಯೇ ಇಲ್ಲ. ಬ್ರಹ್ಮ ವಿಷ್ಣು ಮಹೇಶ್ ಕೂಡ ದುಃಖಿತರಾಗಿದ್ದಾರೆ. ಕಣ್ಣು ತೆರೆಯಿರಿ ಮಕ್ಕಳೇ. ಮತ್ತೇನು ಹೇಳುತ್ತಾರೆ? ಮೊದಲು ಜ್ಯೋತಿ ಸ್ವರೂಪಿ ನಿರಂಜನನ ಉತ್ಪತ್ತಿ ಮಾಡಿದರು ಒಂದು ಮೊಟ್ಟೆಯಿಂದ. ನಂತರ ಈ ದುರ್ಗೆಯ ಉತ್ಪತ್ತಿ ಮಾಡಿದರು. ಮಾಯಾ ರೂಪ ದೇಖ ತಪಿಸೋಬಾ ದೇವನರಂಜನ ತನಮನೋಹ ಕಾಮದೇವ ಧರ್ಮರಾಯ ಸುತಾಯೇ देवी को तुरंत बरखाई पेट से देवी करी पुकारा हे साहिब मेरा करो हुबार तेरे सुनी तब थमुआ आए अष्टंगी को बंद छुड़ाई. ಪರಮಾತ್ಮ ಹೇಳುತ್ತಾರೆ, ಕಾಲ ನಿರಂಜನನ ಮನಸ್ಸಿನಲ್ಲಿ ದೋಷ ಬಂತು. ಆ ಮಾಯೆಯ ರೂಪವನ್ನು ನೋಡಿ ಆಸಕ್ತನಾದ, ದುಷ್ಟ ಕರ್ಮ ಮಾಡಲು ಪ್ರೇರಿತನಾದ. ಅವಳು ಅದೇ ತಂದೆಯ ಮಗಳಾಗಿದ್ದಳು. ಅವಳು ತನ್ನ ಮಾನದ ರಕ್ಷಣೆಗಾಗಿ ಪುಟ್ಟ ಸೂಕ್ಷ್ಮ ರೂಪ ಮಾಡಿಕೊಂಡಳು. ಅವನ ತೆರೆದ ಬಾಯಿಯ ಮಾಧ್ಯಮದಿಂದ ಹೊಟ್ಟೆಯಲ್ಲಿ ಹೋದಳು. ಪೇಟ್ ಸೆ ದೇವಿ ಕರಿ ಪುಕಾರ ಹೇ ಸಾಹೇಬ್ ಮೇರಾ ಕರೋ ವಾರ ತೇರ್ ಸುನೀತಂ ಹಮ್ ತಾ ಆಯೆ ಅಷ್ಟಮಿ ಕಾ ಬಂದ್ ಛುಡೈ. ಅವಳನ್ನು ಅವನ ಹೊಟ್ಟೆಯಿಂದ ಹೊರ ತೆಗೆದರು. ನಂತರ ಅವರಿಬ್ಬರನ್ನು ಹೊರಹಾಕಿದರು, ಹೋಗಿ ಇಲ್ಲಿಂದ ಎಂದು. ಸತ್ಲೋಕ ಮೇ ನಾಮ್ ದುರಾಚಾರಿ ಕಾಲ ನರನಕಾರಿ ಮಾಯಾ ಸಮೇತ ದಿಯಾ ಭಗಾಯಿ ಸೋಲ ಸಂಖ ಸೋಸ ದೂರಿ करताई अष्टंगी और काल अवदोई मंद कर्म से गए जोई. ಈ ಕಾಲ ಮತ್ತು ಈ ದೇವಿ, ಏಕೆಂದ್ರೆ ಇವಳು ಎಲ್ಲಕ್ಕಿಂತ ಮೊದಲು ದುಸ್ಸಾಹಸ ಮಾಡಿದಳು, ನಾಚಿಕೆಯನ್ನು ಬಿಟ್ಟು ನಿಂತುಕೊಂಡಳು.
ನಾನು ಹೋಗಲು ಸಿದ್ಧಳಾಗಿದ್ದೇನೆಂದು. ಆಮೇಲೆ ನಾವು ಯೋಚಿಸಿದೆವು, ಇವನೊಬ್ಬನೇ ಹೋಗಿ ಮೋಜು ಮಾಡುವನು. ಆಮೇಲೆ ನಾವು ನಿಂತುಕೊಂಡೆವು. ಹೇಗೆಂದ್ರೆ ಸ್ಕೂಲ್ನಲ್ಲಿ ಬಾಲಕನಿಗೆ ಅಧ್ಯಾಪಕರು ಪ್ರಶ್ನೆ ಮಾಡುತ್ತಾರೆ. ಏನಂದ್ರೆ ಈ ಪ್ರಶ್ನೆಯ ಉತ್ತರ ಏನಾಗಿದೆ, ಯಾರಿಗಾದರೂ ನೆನಪಿದೆಯಾ? ನೆನಪಿದ್ರೆ ಕೈಯನ್ನು ಎತ್ತಿ. ಮೊದಲಂತೂ ಒಬ್ಬನೇ ಕೈ ಎತ್ತುತ್ತಾನೆ, ನಂತರ ಒಬ್ಬರಿಗೊಬ್ಬರು ನೋಡಿ ಎಲ್ಲರೂ ಕೈ ಮೇಲೆ ಮಾಡುತ್ತಾರೆ. ಇದೇ ರೀತಿ ಆಗಿತ್ತು ನಮ್ಮ ಜೊತೆ. ನೆನಪಂತೂ ಯಾರಿಗೂ ಇರುವುದಿಲ್ಲ, ನಂತರ ಎಲ್ಲರೂ ಪೆಟ್ಟು ತಿನ್ನುವರು. ಅದೇ ರೀತಿ ಇವಳು ಸಿಲುಕಿದಳು. ನಾವು ಸಹ ನಮ್ಮ ದುಷ್ಕರ್ಮದ ಕಾರಣದಿಂದ ಇಲ್ಲಿ ಸಿಲುಕಿಕೊಂಡೆವು. ಮತ್ತು ಇವಳು ಸಹ ಎಲ್ಲರಿಗಿಂತ ಹೆಚ್ಚು ಮೊದಲು ಫಸ್ಟ್ ತಪ್ಪು ಮಾಡಿದಳು. ಈಗ ಹೇಳುತ್ತಾರೆ, ಅಷ್ಟಂಗಿ और काल अब तो ಈ ಮಂದ ಕರ್ಮ ಸೇ ಗಯೇ ವಿಭೋಗಿ. ಈ ಮಂದ ಕರ್ಮ ಅಂದ್ರೆ ಕೆಟ್ಟ ಕರ್ಮದಿಂದ ಬಿಗೋಯ್ ಅಂದ್ರೆ ಬಿದ್ದು ಬಿಟ್ಟರು ಪರಮಾತ್ಮನ ದೃಷ್ಟಿಯಲ್ಲಿ. ಧರ್ಮರಾಯ ಕೋ ಹಿಕ್ಮತ್ ಕಿ ನ ಕರೆ ಖಾಸೆ ಬಬ್ ಕರ್ ಲೇನಾ. धर्मराय की ने मोग विलासा माया को रही तवट अस्वर. तीन पुत्र अष्टंगी जाए ब्रह्मा विष्णु शिव नाम धराए. तीन देव विस्तार चलावे ಇನ್ನ ಯೋಧಗ ದೋಖಾವೆ. ಈಗ ನೋಡಿ, 600 ವರ್ಷಗಳ ಮೊದಲು ಹೇಳಿದ್ದರು, ಈ ಕಾಲನು ಇವರ ತಂದೆಯಾಗಿದ್ದಾನೆ. ಬ್ರಹ್ಮ ವಿಷ್ಣು ಮಹೇಶ್ವರ ಮತ್ತು ದುರ್ಗಾ ಇವರ ತಾಯಿಯಾಗಿದ್ದಾಳೆ. ಮತ್ತು ನಮ್ಮ ಧರ್ಮಗುರುಗಳಿಗೆ ಇಲ್ಲಿ ತನಕ ಗೊತ್ತಿಲ್ಲ. ನಮ್ಮ ಜೊತೆ ಜಗಳ ಮಾಡುತ್ತಾರೆ, ನಮ್ಮ ವಿರೋಧ ಮಾಡುತ್ತಾರೆ, ನೀವು ಸುಳ್ಳು ಹೇಳುತ್ತಿದ್ದೀರೆಂದು. ನಿರಂಜನ ದನ ತೇರಾ ದರೆ ಬಾರೆ ಜಹಾ ಪರೆ ತನಿಕ ನ್ಯಾಯ ವಿಚಾರ. ವೈಶ್ಯ ಪೋಂಡ ಮುಲ ಮುಲ ಖಾಸ ಗಲ ಮೋತಿಯನ ಪಿಹಾರಿ. पति भरता को नले न खादी सुखा नरस आहार ये रंजन नन बेरा दरबार. पाखंडी की पूजा जग में संत को कहे लवार. अज्ञानी को परम विवेकी ज्ञानी को मूड गवारे. नरदन दोन बेरा दरबार बराबर तनिक न न्याय विचार. कहे कबीर सुनो भाई साबो सब को लगता व्यवहार. सच्चे को तो झूठा बताए इन झूठों का एतबार. नरंजन मन तेरा दर मारे बरे तनिक न्याय विचार. ಮಕ್ಕಳೇ, ಪರಮಾತ್ಮ ಹೇಳುತ್ತಾರೆ, ಈ ಸುಳ್ಳರನ್ನು ಸತ್ಯವಂತರೆಂದು ನಂಬುತ್ತಿದ್ದೀರಿ ನೀವು. 600 ವರ್ಷಗಳ ಮೊದಲು ಹೇಳುತ್ತಿದ್ದರು. ಮತ್ತು ಇಂದಿನಿಂದ 20 ವರ್ಷದ ಮೊದಲು 30 ವರ್ಷದ ಮೊದಲು ಸಹ ಇದೇ ಸ್ಥಿತಿ ಇತ್ತು. ಯಾರು ನಂಬುವವರು ಇರಲಿಲ್ಲ. ದಾಸನ ಜೊತೆ ಯಾರೂ ಸಹಯೋಗವನ್ನು ಮಾಡುತ್ತಿರಲಿಲ್ಲ. ಆದರೆ ಮಾಲೀಕನ ವಚನವಾಗಿತ್ತು. ಗುರುದೇವರ ಆಶೀರ್ವಾದ ಫಲಿಸಿತು. ಹೇಳಿದರು, ನಿನ್ನ ಸಮಾನ ವಿಶ್ವದಲ್ಲಿ ಯಾರೂ ಸಂತ ಇರುವುದಿಲ್ಲ. ಆ ಸಮಯವಂತೂ ಈ ಮಾತು ಹೀಗೆ ಅನಿಸಿತು. ಹೇಗೆಂದ್ರೆ ತಮ್ಮ ಮಕ್ಕಳನ್ನಂತೂ ಎಲ್ಲರೂ ಕೊಂಡಾಡುತ್ತಾರೆ, ಆದರೆ ಸಾಧು ಬೋಲ್ನ ಸುಬ ಸಾಧು ಬೋಲ್ನಿಗೆ ಇಂದು ಅದು ಸತ್ಯವಾಗಿ ಬಿಟ್ಟಿದೆ. ಮಾಲೀಕನು ಈ ಠೀಕ್ ಅಂದ್ರೆ ಸಮಯವನ್ನು ನಿರ್ಧರಿಸಿ ಇಟ್ಟಿದ್ದರು. ಮತ್ತು ಆ ಸಮಯದಲ್ಲಿ ಹೇಳಿದರು, 5505 ವರ್ಷ ಯಾವಾಗ ಕಲಿಯುಗ ಕಳೆಯುತ್ತದೋ ಆಗ ಮಹಾಪುರುಷ ಜಗತ್ತಿಗೆ ಮೋಕ್ಷವನ್ನು ನೀಡಲು ಬರುತ್ತಾನೆ. ಹಾಗೂ ಕಾಲನಿಗೆ ಹೇಳಿದ್ದರು, ಯಾವಾಗ ಕಲಿಯುಗವು ಇಷ್ಟು ಕಳೆಯುತ್ತದೋ ಆಗ ನಾವು ನಮ್ಮ ಅಂಶವನ್ನು ಕಳುಹಿಸುತ್ತೇವೆ. ಹಾಗಾಗಿ ಈ 13ನೇ ವಂಶ ಈಗ ಈ ದಾಸ ಬಂದಿದ್ದಾನೆ. ಮಕ್ಕಳೇ, ವಿಶ್ವಾಸ ಮಾಡಿ, ಏನೇ ಆಗಲಿ ಇದನ್ನು ನೋಡಬೇಡಿ. ಕಬೀರ ಸಾಹೇಬರು ನೇಕಾರರಾಗಿದ್ದರು. ಗುಡಿಸಲಿನಲ್ಲಿ ಜೀವನ ಪೂರ್ತಿ ಕಳೆದರು. ಇಡೀ ಸೃಷ್ಟಿಯ ಪಾಲನಕರ್ತ, ಎಲ್ಲರ ಧಾರಣೆ ಪೋಷಣೆ ಮಾಡುವವರು ಆ ಸ್ಥಾನದಲ್ಲಿದ್ದರು. ಈಗ ಹೇಳಿ, ಯಾರು ನಂಬುವರು? ಕಬೀರ್ ಇಸ್ ಗಾಡ್. ನಾವು ನಂಬದಿದ್ದರೆ ಅವರ ಮಹಿಮೆಯಲ್ಲಿ ಏನಾದರೂ ವ್ಯತ್ಯಾಸ ಉಂಟಾಯಿತೇನು? ನಮ್ಮ ಬುದ್ಧಿ ದುರ್ಬಲವಾಗಿತ್ತು, ಒಪ್ಪಲಿಲ್ಲ. ಆದರೆ
ತೋರಿಕೆ ಮಾಡುವ ಅಗತ್ಯವಿರಲಿಲ್ಲ ಸಮರ್ಥನಿಗೆ. 120 ವರ್ಷ ಗುಡಿಸಲಿನಲ್ಲಿ ಇದ್ದರು. ನೇಕಾರ ಕೆಲಸ ಮಾಡುತ್ತಿದ್ದರು. ನಿರ್ಧನನ ಭೂಮಿಕೆಯನ್ನು ಮಾಡುತ್ತಿದ್ದರು. ಶೂದ್ರ ಜಾತಿಯಲ್ಲಿದ್ದು ಆ ಸಮಯ ಅಸ್ಪೃಶ್ಯತೆ ಅತ್ಯಧಿಕವಿತ್ತು. ಆ ಕಾರಣಕ್ಕೆ ನಮ್ಮ ಬುದ್ಧಿ ಕೆಲಸ ಮಾಡುತ್ತಿರಲಿಲ್ಲ ನಿಜಕ್ಕೂ ಇವರು ಭಗವಂತರೆಂದು. ಆದರೆ ಸಿದ್ಧಿ ಶಕ್ತಿಯಂತೂ ಇದೆ. ಅದಕ್ಕಾಗಿ ನಮಗೆ ಸುಖವಾಗುತ್ತಿವೆ. ಆ ಕಾರಣದಿಂದ ಹೋಗುತ್ತಿದ್ದೆವು. ಮತ್ತು ಯಾವಾಗ ದಾತ ಒಂದು ಲೀಲೆಯನ್ನು ಮಾಡಿದರೋ ಆವಾಗ ಎಲ್ಲರೂ ಬಿಟ್ಟು ಹೋದರು, ವಿಮುಖರಾದರು. ಅದೃಷ್ಟಕ್ಕೆ ಗುರುದ್ರೋಹಿಗಳಾಗಲಿಲ್ಲ. ಅಲ್ಲಿಂದಲೇ 120 ವರ್ಷಗಳ ತನಕ ಇದ್ದು ಪರಮಾತ್ಮ ಮಗರ್ ಶಹರದಿಂದ ನಗರದಿಂದ ಸಾವಿರಾರು ಜನರ ಮಧ್ಯದಲ್ಲಿ, ಇಬ್ಬರು ರಾಜರ ಉಪಸ್ಥಿತಿಯಲ್ಲಿ, ಸೇನೆಯ ಉಪಸ್ಥಿತಿಯಲ್ಲಿ ಮತ್ತು ಭಕ್ತರ ಪಂಡಿತರ ಗುಂಪು ಸೇರಿತ್ತು. ಒಂದು ಚಾದರ ಕೆಳಗೆ ಹಾಸಿದರು, ಇನ್ನೊಂದನ್ನು ಮೇಲೆ ಹೊದ್ದುಕೊಂಡರು ಮತ್ತು ಮೇಲೆ ಹೋಗಿ ಆಕಾಶವಾಣಿಯನ್ನು ಮಾಡಿದರು. ನೋಡಿ, ಎತ್ತಿ ಚಾದರವನ್ನು, ಏನಿದೆ ಇದರೊಳಗೆ? ನೋಡಿದಾಗ ಹೂಗಳಿದ್ದವು, ಶವದ ಆಕಾರದಷ್ಟು ಸುಗಂಧಿತ. ಆಗ ನೋಡಿದರೂ ಪರಮಾತ್ಮ ಮೇಲೆ ಹೋಗುತ್ತಿದ್ದಾರೆ. ಅದಕ್ಕೆ ಮಕ್ಕಳೇ, ಅವರು ಆ ದಿನವೂ ಸಹ ಭಗವಂತರಾಗಿದ್ದರು, ಇಂದೂ ಸಹ ಇರುವರು, ಮುಂದೆ ಕೂಡ ಇವರೇ ಇರುವರು. ಜನಗಳು ಹೇಳುತ್ತಿದ್ದರು, ಭಕ್ತರು ಹೇಳುತ್ತಿದ್ದರು, ನಮ್ಮ ಗುರುಗಳು ಇದನ್ನು ಮಾಡಿದರು, ಅವರು ಭಗವಂತ. ಹೇಳುತ್ತಿದ್ದರು ಭಗವಂತನೆಂದು, ಆದರೆ ಹೃದಯದಲ್ಲಿ ಸ್ಥಾನವಿರಲಿಲ್ಲ. ಬೇರೆ ಜನರು ಹೇಳುತ್ತಿದ್ದರು, ಇವನೆಂತಹ ಭಗವಂತ, ಇವನಂತೂ ಶೂದ್ರನಾಗಿದ್ದಾನೆ, ಅಶಿಕ್ಷಿತನಾಗಿದ್ದಾನೆ, ವೇದ ಗ್ರಂಥಗಳನ್ನು ಸಹ ತಿಳಿದಿಲ್ಲ, ವೇದ ಕಥೆ ಶಾಸ್ತ್ರಗಳ ಬಗ್ಗೆ ಯಾವ ಜ್ಞಾನವಿಲ್ಲ ಇವನಿಗೆ. ಭಗವಂತನಾಗಿದ್ದರೆ ಇವನು ನಿರ್ಗತಿಕನಂತೆ ಏಕೆ ಟೈಮ್ ಪಾಸ್ ಮಾಡುತ್ತಿದ್ದಾನೆ? 1 ಸೆಕೆಂಡ್ನಲ್ಲಿ ತನ್ನ ಮಹಲನ್ನು ಮಾಡಿಕೊಳ್ಳುವನು. ಭಗವಂತನಂತೂ ಧನದಿಂದ ಮಳೆ ತುಂಬುತ್ತಾನೆ. ಈಗ ಸಮಾಜವಂತೂ ಇದನ್ನೇ ಹೇಳುತ್ತದೆ. ಭಕ್ತರು ಎಂದಿಗೂ ಅವರ ಮಾತಿನಂತೆ ನಡೆಯಬಾರದು, ಏಕೆಂದರೆ ಭಕ್ತರಿಗೆ ಜ್ಞಾನವಾಗಿರುತ್ತದೆ. ಅದೇ ಪ್ರಕಾರ ಇಂದು ಯಾರಾದರೂ ನಿಮಗೆ ಹೀಗೆ ಹೇಳಿದರೆ, ಅಂದ್ರೆ ನೀವು ಹೇಳುತ್ತೀರಿ, ನಿಮಗೆ ಲಾಭವಾಯಿತು, ನಿಮ್ಮ ಗುರುಗಳಂತೂ ಹೀಗಿದ್ದಾರೆ, ಈ ವಸ್ತುಗಳಿಂದ ಯಾವ ವ್ಯತ್ಯಾಸವಾಗುವುದಿಲ್ಲ, ಹಾಗೂ ಸಮಯ ಬರಲಿ, ಈಗಂತೂ ಗೇಮ್ ಜಾರಿಯಲ್ಲಿದೆ, ಸೋಲು ಗೆಲುವಂತೂ ನಂತರ ಆಗುತ್ತದೆ, ನೀವು ವಿಶ್ವಾಸವನ್ನು ಇಡಿ. ಮತ್ತು ಇದು ವಿಶ್ವಾಸದ ಮತ್ತೊಂದು ಪಾಯಿಂಟ್ ಆಗಿರುವುದು ನಿಮಗಾಗಿ. ಎಲ್ಲಿಂದ ಏನಾಗುತ್ತಿದೆ? ಬಹುಶಃ ಇದು ಹೆಚ್ಚು ಸಮಯದ ತನಕ ಇರಲಾರದು, ಏಕೆಂದ್ರೆ ಇದು ಅಸಂಭವ ಮಾತಾಗಿದೆ. ನ ಭೂತೋ ನ ಭವಿಷ್ಯತಿ, ಹಿಂದೆ ಆಗಿಲ್ಲ, ಮುಂದೆ ಕೂಡ ಆಗುವುದಿಲ್ಲ. ಆದರೆ ದಾಸನು ನಿಮ್ಮ ಜೊತೆ ಇರುತ್ತಾನೆ. ಮೊದಲು ಸಹ ಇದ್ದ, 8 ವರ್ಷದ್ದು ಏನೂ ಮಾತಿಲ್ಲ. ಹೇಳಿ, ಯಾರಿಗಾದರೂ ಏನಾದರೂ ಕೊರತೆಯಾಗಿದ್ದರೆ, ಯಾವ ವಿಷಯಕ್ಕಾದರೂ, ಇದಂತೂ ನಿಮ್ಮನ್ನು ಮತ್ತೊಮ್ಮೆ ಪ್ರೇರಿತಗೊಳಿಸಬೇಕಿತ್ತು, ನಿಮ್ಮ ಮನಸ್ಸು ಮುರಿಯದಿರಲೆಂದು. ನೀವು ತಿಳಿದುಕೊಳ್ಳಿ, ಏನೆಲ್ಲ ಆಗುತ್ತಿದೆ ಅದು ಪರಮಾತ್ಮನ ಕೃಪೆಯಿಂದ ಆಗುತ್ತಿದೆ, ಹಾಗೂ ಮುಂದೆ ಕೂಡ ಏನಾಗುತ್ತದೆ ಅದು ಅವನ ದಯೆಯಿಂದಲೇ ಆಗುತ್ತದೆ, ಮತ್ತು ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ದಾಸನು ನಿಮ್ಮ ಜೊತೆ ಇರುವನೆಂದು ನಂಬಿ ವಿಶ್ವಾಸವನ್ನಿಡಿ. ಮಕ್ಕಳೇ, ಕೇಳಿ ಆ ಮಾಲೀಕನ ಮಹಿಮೆಯನ್ನು. ಪರಮಾತ್ಮ ಕಬೀರರು ಹೇಳುತ್ತಿದ್ದರು, ಲರಂದನ್ ದಲ್ ತೇರಾ ದರ್ಬಾರ್, ಯಹ ತನಿಕನ ಸಾಚಿ ಬಾತ್, ಎಲ್ಲಿಯೂ ನ್ಯಾಯದ ಕೆಲಸವಿಲ್ಲ. ಕಹೆ ಕಬೀರ ಸುಣೋ ಬಿಸ್ದಾತೋ ಯಾ ಸಬ್ ಉಲ್ಟಾಗ, ಇಸ್ ಸಚ್ಚೇನೆ ತೋ ಝೂಟಾ ಬತಾವೆ. ನನ್ನನ್ನು ಕಬೀರ್ ಸಾಹೇಬರು ಹೇಳುತ್ತಿದ್ದರು. ಸಾರ್ವಜನಿಕವಾಗಿ ಹೇಳುತ್ತಿದ್ದರು, ಆದರೆ ಯಾರು ನಂಬುವರು? ಅವರಿಗೆ ಜ್ಞಾನವಿರಲಿಲ್ಲ. ಇಂದು ನೀವಂತೂ ವಿದ್ವಾನರಾಗಿದ್ದೀರಿ, ಓದು ಬರೆದವರಾಗಿದ್ದೀರಿ, ಶಿಕ್ಷಿತರಾಗಿದ್ದೀರಿ, ನೀವಂತೂ ನಂಬುತ್ತೀರಿ. ಮೊದಲಿನಂತಹ ತಪ್ಪನ್ನು ಮರಳಿ ಮತ್ತೆ ಮಾಡಬೇಡಿ. ಎಲ್ಲ ಫೌಲ್ ಪಾಯಿಂಟ್ಗಳನ್ನು ಹೇಳಿದ್ದೇನೆ ನಿಮಗೆ. ಪರಮಾತ್ಮನ ಕೃಪೆಯನ್ನು ನೋಡಿ, ಯಾವ ರೀತಿ ದಯಾದೃಷ್ಟಿಯನ್ನು ಬೀರಿದ್ದಾರೆ ನಿಮ್ಮ ಮೇಲೆ ದಾತರು. ಮಕ್ಕಳೇ, ಪರಮಾತ್ಮನು ಯಾವ ಕೊರತೆಯನ್ನು ಉಳಿಸಿಲ್ಲ, ಯಾವುದೇ ಪ್ರಕಾರದ್ದು. ಹಾಗೂ ಮಕ್ಕಳೇ, ವಿಶ್ವಾಸವನ್ನು ಇಡಿ ದೃಢರಾಗಿ ಮಾಲೀಕನ ನಾಮದ ಮೇಲೆ. ಇವನ ಚರಣಗಳಿಂದ ದೂರವಾಗಬೇಡಿ. ದುಃಖಿತರಾಗಿದ್ದರೂ ಸಹ ಇವನಿಗಿಂತ ಹೆಚ್ಚು ಯಾರೂ ಸುಖಿ ಮಾಡಲಾರರು. ನಾವೆಲ್ಲಿ ಇರುತ್ತಿದ್ದೆವೋ? ಸತ್ಯ ಲೋಕದಲ್ಲಿ. ಅದು ಸುಖದ ಸಾಗರವಾಗಿದೆ. ಅಲ್ಲಿ ಯಾವುದೇ ಕಷ್ಟವಿಲ್ಲ, ಯಾವ ದುಃಖವಿಲ್ಲ, ಇಲ್ಲಿ ಸುಖವೇ ಇಲ್ಲ. ಸ್ವಪ್ನದಲ್ಲಿಯೂ ಸುಖವಿಲ್ಲ ಮಕ್ಕಳೇ ನಿಮಗೆ. ನೀವು ಆ ಸುಖದ ಅನುಭವ ಮಾಡಿಲ್ಲ. ಆಯಿತು, ನೋಡಿಲ್ಲ ಅಂದ್ರೆ ಯಾರು ನೋಡಿ ಬಂದಿದ್ದಾರೆ ಅವರ ಮಾತಿನ ಮೇಲಾದರೂ ವಿಶ್ವಾಸವನ್ನು ಮಾಡಬೇಕು. ಸ್ವತಃ ಪರಮಾತ್ಮ ಬಂದು ತಿಳಿಸಿದ್ದಾರೆ, ಹಾಗೂ ಆ ಮಹಾಪುರುಷರು ತಿಳಿಸಿದ್ದಾರೆ. ಯಾರು ಭಗವಂತನ ಮನೆಗೆ ಹೋಗಿದ್ದರು, ಪರಮಾತ್ಮ ಅವರನ್ನು ಜೊತೆ ಕರೆದುಕೊಂಡು ಹೋಗಿದ್ದರು, ಮತ್ತೆ ಅವರನ್ನು ಮರಳಿ ಬಿಟ್ಟರು, ಏಕೆಂದರೆ ಅವರು ಇಲ್ಲಿ ಸಾಕ್ಷಿಗಳಾಗಿಲೆಂದು.
ಹಾಗೂ ಧರಂದಾಸರು ಅಷ್ಟೊಂದು ದೊಡ್ಡ ಸೇಠ್ ಆಗಿದ್ದರು. ಅವರಂತೂ ಸುಳ್ಳನ್ನು ಹೇಳಲಾರರು. ಅವರು ರಾಮಕೃಷ್ಣನ ಕಟ್ಟರ ಪೂಜಾರಿಯಾಗಿದ್ದರು. ನಮ್ಮಂತೆಯೇ ಪೂಜಾರಿಯಾಗಿದ್ದರು. ಯಾವಾಗ ಅವನು ನೋಡಿದ ತನ್ನ ಕಣ್ಣುಗಳಿಂದ ಸತ್ಯಲೋಕವನ್ನು, ಅದರ ನಂತರ ಸಮರ್ಪಿತನಾದ ಮತ್ತು ಹೇಳಿದ, ಭಕ್ತಿ ದಾನ ಗುರು ದೀಜಿಯೋ ದೇವನ್ ಕೆ ದೇವ ಹೋ ಜನ್ಮ ಪಾಯ ಬೋಲೋ ನಿ ಕರ್ಮು ಪದ ಸೇವಾ ತೀರಸ ಪರತ್ मैं ना करूं ना देवन सजा हो मन सा वाचा कर्म और मेरा पूर्ण दूजाओ. ಹಾಗಾಗಿ ಮಕ್ಕಳೇ, ಈ ಮಹಾಪುರುಷರು ತಿಳಿಸಿದ್ದಾರೆ. ಹಾಗೂ ಗರೀಬ್ದಾಸರು ಸಹ ನೋಡಿ ಬಂದಿದ್ದರು. ಸೇಟ್ ಆಗಿದ್ದರು, ಲ್ಯಾಂಡ್ ಲಾರ್ಡ್ ಆಗಿದ್ದರು. ಎಷ್ಟೊಂದು ಜಮೀನುವಿತ್ತು ಅಂದ್ರೆ ಬಹಳ ಧನಿಕರಾಗಿದ್ದರು. ಹಾಗೂ ಅವರಿಗೆ ಸುಳ್ಳನ್ನು ಹೇಳುತ್ತಾರೆ, ಕಣ್ಣಾರೆ ಕಂಡ ಮಾತನ್ನು ಹೇಳಿದ್ದಾರೆ. ತಮ್ಮ ಅಮೂಲ್ಯ ಸಮಯವನ್ನು ತೆಗೆದುಕೊಂಡು ಇಷ್ಟೊಂದು ದೊಡ್ಡ ಅಮರ ಗ್ರಂಥವನ್ನು ಬರೆಯಿಸಿದ್ದರು. ನಿಮ್ಮ ಮೇಲೆ ಒಂದು ಅದ್ಭುತ ಉಪಕಾರವನ್ನು ಮಾಡಿ ಹೋದರು ಸಂತ ಗರೀಬ್ದಾಸರು. ಮಾನವ ಜಾತಿಯ ಮೇಲೆ ಸಂತ ಗರೀಬ್ದಾಸರ ಎಷ್ಟೊಂದು ಉಪಕಾರವಿದೆ ಅಂದ್ರೆ ಮರೆಯಲು ಸಾಧ್ಯವಿಲ್ಲ. ಎಲ್ಲಿಯ ತನಕ ಸೂರ್ಯ ಚಂದ್ರ ಇರುವರು, ಅಲ್ಲಿಯ ತನಕ ಸಂತ ಗರೀಬ್ದಾಸರ ಹೆಸರು ಇರುತ್ತದೆ. ಇಷ್ಟೊಂದು ಪ್ರಿಯ ವಾಣಿ, ಇಷ್ಟೊಂದು ಸ್ಪಷ್ಟ ಮತ್ತು ಪೂರ್ತಿ ಹೃದಯದಿಂದ ಹೇಳಿದ್ದಾರೆ. ಮತ್ತು ಸತ್ಯ ನಿಷ್ಠಾವಂತ ವ್ಯಕ್ತಿ ಹಾಗೂ ಸಂತರಾಗಿದ್ದರು. ಭಕ್ತಿಯಿಂದ ಪರಿಪೂರ್ಣರಾಗಿದ್ದರು. ಹಾಗಾಗಿ ಅವರ ಮುಖದಿಂದ ಉಚ್ಚಾರಿತ ವಾಣಿಯಾದ ಕಾರಣ ಇದು ಸ್ವಸಿದ್ಧ ವಾಣಿಯಾಗಿದೆ. ನೇರವಾಗಿ ಡೈರೆಕ್ಟ್ ಪ್ರಭಾವ ಬೀರುತ್ತದೆ. ಕೊಳೆ ರೂಪಿ ಪಾಪವನ್ನು ನಾಶ ಮಾಡುತ್ತದೆ. ನಂತರ ಈಗ ಇದು ಅವರ ಪ್ರತಿನಿಧಿಯಾದ ಸದ್ಗುರುವಿನ ಮಾಧ್ಯಮದಿಂದ ನಿಮಗೆ ಕೇಳಲು ಸಿಗುತ್ತಿದೆ. ಇದಂತೂ ಅನ್ನಕ್ಕೆ ತುಪ್ಪ ಸೇರಿದಂತಾಯಿತು. ಹೇಳುವ ಅರ್ಥವೇನೆಂದ್ರೆ, ನಿಮ್ಮ ಮೇಲೆ ಪರಮಾತ್ಮ ಇಷ್ಟೊಂದು ದಯೆಯನ್ನು ಮಾಡಿಬಿಟ್ಟಿದ್ದಾರೆ. ನೀವು ಅಷ್ಟೊಂದು ಪ್ರಿಯರಾಗಿದ್ದೀರಿ. ಎಷ್ಟೊಂದು ಪ್ರಿಯರಾಗಿದ್ದೀರಿ ಅಂದ್ರೆ ಶಬ್ದಗಳಿಲ್ಲ ನನ್ನ ಬಳಿ ಅದನ್ನು ಬಣ್ಣಿಸಲು. ಮತ್ತು ನೀವು ಯಾರ ಬಲೆಯಲ್ಲಿ ಬಂದು ಸಿಲುಕಿಕೊಂಡಿರಿ. ಪಕ್ಕಾ ಷಡ್ಯಂತ್ರಕಾರಿಯಾಗಿದ್ದಾನೆ ಈ ಕಾಲನು. ಈಗ ಸ್ವಲ್ಪ ವಾಣಿಯನ್ನು ಹೇಳುತ್ತೇನೆ. ಯಾವಾಗ ಪರಮಾತ್ಮ ಕಬೀರ ಸಾಹೇಬರ ಮುಂದೆ ಅವನ ಯಾವುದೇ ಆಟ ನಡೆಯಲಿಲ್ಲವೋ, ಜೋಗ್ಜೀತನ ರೂಪದಲ್ಲಿ ಮಾಲೀಕರು ಪ್ರಕಟರಿದ್ದರು. ಸಹಜದಾಸನ ರೂಪದಲ್ಲಿ. ಸಹಜದಾಸ್ ಮತ್ತು ಜೋಗಜೀತ ಒಬ್ಬನದೇ ಎರಡು ನಾಮಗಳಾಗಿವೆ. ಪರಮಾತ್ಮ ತಮ್ಮ ಆ ಮಗುವಿನ ರೂಪದಲ್ಲಿ ಬಂದಿದ್ದರು. ಏಕೆಂದ್ರೆ ನಿಜವಾದ ರೂಪದಲ್ಲಿ ಬಂದಿದ್ದರೆ ಹುಚ್ಚನಾಗಿ ಬಿಡುತ್ತಾನೆ, ಮಾತನಾಡದೆ ಸತ್ತು ಹೋಗುತ್ತಿದ್ದ. ಅದಕ್ಕಾಗಿ ಗುಪ್ತ ರೂಪದಿಂದ ಬರುತ್ತಾರೆ. ಈಗ ಕಾಲುಗಳನ್ನು ಹಿಡಿದುಕೊಂಡ, ಅಳತೊಡಗಿದ ಮತ್ತು ಕಾಲುಗಳನ್ನು ಹಿಡಿದುಕೊಂಡು ಬಿಡಲಿಲ್ಲ. ಹೀಗೆ ಹೇಳಿದ, ನಾನಂತೂ ನಿಮ್ಮನ್ನು ತಂದೆಯ ಸಮಾನನೆಂದು ನಂಬುತ್ತೇನೆ, ಪಿತನ ಸಮಾನ, ಪರಮಾತ್ಮನ ಸಮಾನನೆಂದು. ನೀವು ದೊಡ್ಡ ಅಣ್ಣ ಆಗಿರುವಿರಿ. ನನ್ನ ಈ ಲೋಕದಲ್ಲಿ ಸ್ವಲ್ಪ ಕೊರತೆ ಇದೆ, ಸ್ವಲ್ಪ ಅಭಾವವಿದೆ, ಅದನ್ನು ನೀವು ಪೂರ್ಣ ಮಾಡಿಬಿಡಿ. ಪರಮಾತ್ಮ ಹೇಳಿದರು, ಸರಿ ಆಯ್ತು, ಹೇಳು, ಏನು ಬಯಸುತ್ತೀಯಾ? ವಚನಬದ್ಧರಾಗಿ. ಆಗ ಹೇಳುತ್ತೇನೆ. ಆಯ್ತು, ಆಗಿಬಿಟ್ಟೆ. ಆಗ ಒಂದಂತೂ ಅವನು ಹೇಳಿದ, 3 ಯುಗಗಳಲ್ಲಿ, ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗದಲ್ಲಿ ಸ್ವಲ್ಪ ಜೀವಿಗಳನ್ನು ಪಾರು ಮಾಡಿ. ಎರಡನೆಯದು, ಬಲವಂತದಿಂದ ಒತ್ತಾಯಿಸಿ ಜೀವಿಗಳನ್ನು ನನ್ನ ಲೋಕದಿಂದ ಒಯ್ಯಬೇಡಿ. ಮೂರನೆಯದಾಗಿ, ನೀವು ನಿಮ್ಮ ಜ್ಞಾನವನ್ನು ತಿಳಿಸಿ. ಯಾರು ನಿಮ್ಮ ಜ್ಞಾನವನ್ನು ಒಪ್ಪುತ್ತಾರೋ ಅವರು ನಿಮ್ಮವರು, ಮತ್ತು ಯಾರು ನನ್ನ ಅಜ್ಞಾನ ರೂಪಿ ಜ್ಞಾನವನ್ನು ಒಪ್ಪಿಕೊಳ್ಳುತ್ತಾರೋ ಅವರು ನನ್ನವರು. ನಾಲ್ಕನೆಯದು, ಕಲಿಯುಗದಲ್ಲಿ ಮೊದಲು ನನ್ನ ದೂತರು ಪ್ರಕಟರಾಗಬೇಕು. ನನ್ನ ಮೆಸೆಂಜರ್, ನನ್ನ ಜ್ಞಾನದ ಪ್ರಚಾರವನ್ನು ಮಾಡುವವರು. ನಂತರ ನಿಮ್ಮ ದೂತ ಸಂದೇಶವನ್ನು ತೆಗೆದುಕೊಂಡು ಬರಲಿ. ಐದನೆಯದು, ತ್ರೇತಾದಲ್ಲಿ ಸಮುದ್ರದ ಮೇಲೆ ಸೇತುವೆಯನ್ನು ನಿರ್ಮಿಸಬೇಕು. ಆ ಸಮಯದಲ್ಲಿ ನನ್ನ ಪುತ್ರ ವಿಷ್ಣು ರಾಮಚಂದ್ರನ ರೂಪದಲ್ಲಿ ಲಂಕೆಯ ರಾಜ ರಾವಣನೊಂದಿಗೆ ಯುದ್ಧ ಮಾಡುವನು. ಸಮುದ್ರ ದಾರಿಯನ್ನು ಕೊಡುವುದಿಲ್ಲ. ಆರನೆಯದು ಕೇಳಿದ, ದ್ವಾಪರ ಯುಗದಲ್ಲಿ ಶರೀರವನ್ನು ತ್ಯಾಗ ಮಾಡಿ ಹೋಗುವನು. ರಾಜ ಇಂದ್ರದಮನ ನನ್ನನ್ನು ಜಗನ್ನಾಥ ಹೆಸರಿನಿಂದ ಸಮುದ್ರದ ದಂಡೆಯಲ್ಲಿ ನನ್ನ ಆಜ್ಞೆಯಿಂದ ಮಂದಿರವನ್ನು ಮಾಡಿಸ ಬಯಸುತ್ತಾನೆ. ಅವನಿಗೆ ಸಮುದ್ರ ತೊಂದರೆಯನ್ನುಂಟು ಮಾಡುವನು. ಅಂದ್ರೆ ಕಾಲ ಹೇಳುತ್ತಾನೆ, ನನ್ನ ಮಗ ಕೃಷ್ಣ ವಿಷ್ಣು ಮಾಡಿಸುತ್ತಾನೆ. ಅವನು ಸಾಯುತ್ತಾನೆ. ನಂತರ ಅವನು ಮಂದಿರ ಕಟ್ಟಿಸ ಬಯಸುತ್ತಾನೆ. ಸಮುದ್ರನು ಕಟ್ಟಲು ಬಿಡುವುದಿಲ್ಲ. ಆಗ ನೀವೇ ದಯೆ ತೋರಬೇಕು ಮತ್ತು ಆ ಮಂದಿರವನ್ನು ಮಾಡಿಸಬೇಕು, ಜಗನ್ನಾಥನದ್ದು. ಹೀಗೆ ಇನ್ನು ಅನೇಕ ವಸ್ತುಗಳನ್ನು ಅವನು ಈ ರೀತಿಯಲ್ಲಿ ಕೇಳಿಕೊಂಡ. ಪರಮಾತ್ಮ ಹೇಳಿದರು, ತಥಾಸ್ತು, ಸರಿ ಆಯ್ತು. ಈಗ ವಾಣಿ ಕೇಳಿಸುತ್ತೇನೆ. ಧರ್ಮರಾಯ ಅಸ್ವಿಂತಿ ಠಾನಿ ನ ಸೇವಕ್ ದ್ವಿತೀಯ ನ ಜಾನೆ. ಕೈ ಮುಗಿದು ಮಧುರವಾಗಿ ಮಾತಾಡಿದ ಮೋಸಗಾರ. ಜನ್ನಿ ಬಿಂಟಿ ಕೇಕ್ ಹಮಾರ ಸೋನಾ ಕರ್ಗೋ जिससे होए मेरा बिगड़ा पुरुष दीन 10 9 को राजो
तुम भी देहो वो मेरा काजू अब न बसन तुम्हारो मानी ಲೇಜೋ ಹಂಸಾಂಸಿಗಾನಿ. ಅಂದ್ರೆ ಈ ಕಾಲನು ಹೇಳುತ್ತಾನೆ, ಒಪ್ಪಿಕೊಂಡೆ ನಿಮ್ಮ ಮಾತನ್ನು, ನಿಸ್ಸಂದೇಹವಾಗಿ ಹಂಸಾತ್ಮಗಳನ್ನು ಕರೆದೊಯ್ಯಿರಿ. ಆದರೆ ಈ ಷರತ್ತುಗಳಿವೆ. ಮಕ್ಕಳೇ, ಕಬೀರ ಸಾಗರದಿಂದ ಅಮೃತವಾಣಿಯನ್ನು ಕೇಳಿಸುತ್ತಿದ್ದೇನೆ ನಿಮಗೆ. ಇವನು ಈ ಮೋಸ ಮಾಡಿದ್ದಾನೆ ನಮ್ಮ ಜೊತೆಗೆ. ಈ ಮಾತನ್ನು ಪೂರ್ತಿ ಸತ್ಯವೆಂದು ನಂಬಿ, ಇದು ಮಾಲೀಕರ ಅಂದ್ರೆ ಗಾಡ್ ಗಿವನ್ ಜ್ಞಾನವಾಗಿದೆ. ಈಗ ಕಾಲನು ಹೇಳುತ್ತಾನೆ, ಕೆ ಹೇ ದಯಾಮಲ್ ತುಮ್ ಸಾಹೇಬ್ ದಾತ, ಅಂದ್ರೆ ಕಬೀರ ಸಾಹೇಬರು ತಮ್ಮ ಪುತ್ರ ಜೋಗಜಿತ ಸಹಸ್ದಾಸನ ರೂಪದಲ್ಲಿ ಬಂದಿದ್ದರು ಮತ್ತು ಅವರು ಒಮ್ಮೆ ಜ್ಞಾನಿ ರೂಪವನ್ನು ಮಾಡಿಕೊಳ್ಳುತ್ತಾರೆ. ಏಕೆಂದ್ರೆ ಅಲ್ಲೊಬ್ಬ ಜ್ಞಾನಿ ಹೆಸರಿನ ಪುತ್ರನಿದ್ದಾನೆ, ಪರಮಾತ್ಮನ ಪುತ್ರ. ಹಾಗಾಗಿ ಇವರು ಹೀಗೆ ಲೀಲೆಯನ್ನು ಮಾಡುತ್ತಾರೆ, ಏಕೆಂದ್ರೆ ಇವನಿಗೆ ತಿಳಿಯಬಾರದೆಂದು ಇವರು ಯಾರಾಗಿದ್ದಾರೆಂದು, ಮತ್ತು ಇವನು ಗಾಬರಿಯಾಗದಿರಲಿ ಹಾಗೂ ಇವನಿಗೆ ತೊಂದರೆ ಆಗಬಾರದೆಂದು. ಏಕೆಂದ್ರೆ ಇವನು ಭಗವಂತನ ಮಗನಾಗಿದ್ದಾನೆ, ದುಷ್ಟನಾಗಿದ್ದಾನೆ, ತನ್ನ ಕರ್ಮವನ್ನು ಅನುಭವಿಸುತ್ತಿದ್ದಾನೆ. ಇವನಿಗೆ ಶಾಪ ತಗುಲಿದೆ, ಕರ್ಮಗಳನ್ನು ಕೆಡಿಸಿಕೊಳ್ಳುತ್ತಿದ್ದಾನೆ ತನ್ನದು. ಹೇಳುತ್ತಾನೆಯೇ, ಈಗ ಕಾಲನು ತನ್ನ ಸ್ವಾರ್ಥಕ್ಕಾಗಿ ಪರಮಾತ್ಮನ ಪ್ರಶಂಸೆ ಮಾಡುತ್ತಾನೆ. ದಯಾ ಬಂದ್ ತುಮ್ ಸಾಹೇಬ್ ದಾತ, ಏತ್ರಿ ಕೃಪಾ ಕರೋ ಹೋತಾತ. ಪರಮಾತ್ಮ, ಹೇ ದೊಡ್ಡಣ್ಣ, ಇಷ್ಟೊಂದು ದಯೆಯನ್ನು ಮಾಡಿ ಪುರುಷ ಶಾಪ ಮೋಕೆ ಅಧೀನ. ಪರಮಾತ್ಮ ನನಗೆ ಶಾಪ ನೀಡಿದ್ದಾರೆ. ಲಕ್ಷ ಜೀವನಿತ್ ಗ್ರಸ್ತಕ್ಕೆ 1,00,000 ಜೀವಿಗಳನ್ನು ಪ್ರತಿದಿನ ತಿನ್ನಬೇಕಾಗುತ್ತದೆ. ಜೋ ಜೀವ ಸಕಲ ಲೋಕ ತವಜಾವೆ कैसे क्षुद्र मोर ಮಿಟಾವೆ. ಒಂದೊಮ್ಮೆ ಎಲ್ಲಾ ಜೀವಿಗಳು ಅಲ್ಲಿ ಹೋದರೆ ನಿಮ್ಮ ಲೋಕದಲ್ಲಿ, ಆಗ ನನ್ನ ಹಸಿವು ಹೇಗೆ ಶಾಂತವಾಗುತ್ತದೆ? ಅಳುತ್ತಾನೆ, ಒದ್ದಾಡುತ್ತಾನೆ, ಸುಳ್ಳು ನಾಟಕ ಮಾಡಿದ ಪಾಖಂಡಿ. ಮತ್ತೆ ಹೇಳುತ್ತಾನೆ, ಜೈಸೆ ಪುರುಷ कृपा मोह पे कीना दो सागर कराज में बीना तुम भी कृपा मोह पर करको जो मांगो सो मोह को देव बरहो. ಒಂದು ವರದಾನವನ್ನು ಕೊಟ್ಟು ಬಿಡಿ, ವಚನಬದ್ಧರಾಗಿ. सत्यव त्रेता द्वापर माही तीनों युग जीव थोड़े जाही चौथा युग कलयुग आवे तब तब शरण जीव बन जावे. प्रथम दूध मम प्रगटे जाई पीछे अंश तुम्हारा आई. ऐसा वचन हरि मोह दीजे तब संसार गवन तव कीजे. कबीर साहेबರು ಹೇಳಿದರು, अरे काल तुम प्रपंच पसारा तीनों युग जीवन दुख डाला बिनती टोई दीन न जानी ಮೋಕು ಠಗ ಕಾಲ್ ಅಭಿಮಾನಿ. ಅಂದ್ರೆ ನನ್ನಿಂದ ವಚನಗಳನ್ನು ಪಡೆದುಕೊಂಡೆ, ಈಗ ನಾನು ತಿಳಿದುಕೊಂಡೆ ನೀನು ನನ್ನೊಂದಿಗೆ ಮೋಸ ಮಾಡಿದೆ. ಪರಮಾತ್ಮ ಮೋಸಕ್ಕೊಳಗಾಗುವರೇನು? ಅದಂತೂ ಅವರಿಗೆ ಗೊತ್ತಿತ್ತು. ಇವನು ಎಷ್ಟು ಏನೇನು ಕೇಳುತ್ತಾನೆಂದು ಅದಂತೂ ಅವನನ್ನು ರಣಿಸುತ್ತಿದ್ದರು. ಅರೆ, ನೀನಂತೂ ಬಹಳ ಚತುರ, ವಚನಗಳನ್ನು ಪಡೆದುಕೊಂಡೆ. ಸರಿ ಆಯ್ತು, ಜಸ್ ವಿನತಿ ತು ಮೋಸನ ಕೀನ್ಹಿ ಸೋ ಅಬ ಬಕ್ಷ ತೋಹಿ ದೀನಿ ಚೌಥಾ ಯುಗ್ ಜಬ್ ಕಬಿಯುಗ್ ಆವೆ ತಬ್ ಹಮ್ ಅಪ್ನಾ ಹಂಸ್ ಪಠಾವೆ. ಕಬೀರ್ ಸಾಹೇಬರು ಹೇಳುತ್ತಾರೆ, ಜೋಗಜೀತನ ರೂಪದಲ್ಲಿ 4ನೇ ಯುಗ ಯಾವಾಗ ಕಲಿಯುಗ ಬರುತ್ತದೆ, ಆವಾಗ ನಾವು ನಮ್ಮ ಅಂಶ ಅಂದ್ರೆ ನಮ್ಮ ಭಕ್ತನನ್ನು ಕಳುಹಿಸುತ್ತೇನೆ ಮತ್ತು ಒಂದು ಇಂತಹ ಪಂಥವನ್ನು ನಡೆಸುವೆವು. ಅವನು ಎಲ್ಲರಿಗೂ ಜ್ಞಾನ, ಸತ್ಯ ಜ್ಞಾನ ನೀಡುವನು. ಅದಕ್ಕೆ ಕಾಲನು ಹೇಳುತ್ತಾನೆ, ಏ ಸಾಹೇಬ್ ತುಮ್ ಪಂಥ್ ಚಲಾವೋ ಜೀವ್ ಉಬಾರ್ ಲೋಕ ಲೇ ಜಾओ. ಒಂದು ಕೆಲಸವನ್ನು ಮಾಡಿ, ಆ ನಾಮವನ್ನು ತಿಳಿಸಿ, ಸಾರ ಶಬ್ದವನ್ನು. ಯಾರ ಬಳಿ ಸಾರ ಶಬ್ದ ಇರುತ್ತದೆಯೋ ನಾನು ಅವನ ಹತ್ತಿರ ಹೋಗುವುದಿಲ್ಲ, ಬಿಟ್ಟು ಬಿಡುತ್ತೇನೆ ಅವನನ್ನು. ಪರಮಾತ್ಮ ಹೇಳಿದ್ರು, ಹೆಚ್ಚು ಚತುರನಾಗಬೇಡ, ನನಗೆ ನಿನ್ನ ಎಲ್ಲ ನಾಟಕ ಗೊತ್ತಿದೆ. ಒಂದೊಮ್ಮೆ ಈ ಸಾರ ಶಬ್ದವನ್ನು ನಿನಗೆ ಹೇಳಿಬಿಟ್ಟರೆ ನಿನ್ನ ದೂತರು ಸಹ ಇದನ್ನೇ ನೀಡುತ್ತಾ ತಲೆಹರಟೆ ಮಾಡುತ್ತಾರೆ. ಅಧಿಕಾರ ಅವರ ಬಳಿ ಇರುವುದಿಲ್ಲ. ಹಾಗಾದ್ರೆ ನಾವೇನು ಭಿನ್ನತೆಯನ್ನು ಹೇಳುವೆವು? ಸಂಧಿ ಛಾಬ್ ಸಾರ ಶಬ್ದ ಬೀಜಗಾನಿ ಜೈಸೆ ದೇವಗೆ ಹಂಸದನಿ. ಆ ಸಾರ ಶಬ್ದವನ್ನು ನನಗೆ ತಿಳಿಸಿ, ಯಾವುದನ್ನು ಹಂಸಾತ್ಮಗಳಿಗೆ ನೀಡುವಿರಿ? ಜೋಜನ್ ಮೋಗೋ ಸಂಧಿ ಸಾರ ಶಬ್ದ ಬತಾವೆ ತಾಕೆ ನಿಕಟ ಕಾಲ್ ನೀತಾವೆ. ನಾನು ಹೋಗುವುದಿಲ್ಲ ಅವನ ಬಳಿ. ಧರ್ಮರಾಯ ಜಾವ ಸಂಸಾರ ಹಾನೋ ಜೀವ ನಾಮ್ ಆಧಾರ ಜೋ ಹಂಸ ತುಮರೆ ಗುಣಗಾವೆ. ನಿಮ್ಮ ಜ್ಞಾನವನ್ನು ನಂಬಿ ನಿಮ್ಮ ಮಹಿಮೆ ಕೇಳಿ ಮತ್ತು ಗುಣಗಾನ ಅಂದ್ರೆ ಯಾರು ನಿಮ್ಮ ಜ್ಞಾನವನ್ನು ಒಪ್ಪಿಕೊಂಡು ನಿಮ್ಮ ಮಹಿಮೆ ಕೇಳುತ್ತಾನೆ, ಕೇಳಿಸುತ್ತಾನೋ ತಾಹಿ ನಿಕಟ ಹಳು ನಿಜಾವೆ. ಜೋ ಕೋಯಿ ನೇಹ ಸರ್ವ ತುಮಾರಿ ಮಂ ಸಿರ್ ಪಗ್ ದೇ ಹೋವ ಪಾರಿ. ಯಾರು ನಿಮ್ಮ ಶರಣವನ್ನು ಪಡೆಯುತ್ತಾರೋ
ಅವರು ನನ್ನ ತಲೆಯ ಮೇಲೆ ಕಾಲನ್ನು ಇಟ್ಟು ಹೋಗುವನು ನನ್ನ ವಶದ ಮಾತಲ್ಲ. ಹಾವತ್ತೋ ತುಮ್ಸಂಗ ಕೀನ್ ನಿಠಾಯಿ ತಾದ್ ಜಾನಕಿ ನೀ ದಡ್ಕಾಯಿ. ನಾನಂತೂ ನಿಮ್ಮ ಜೊತೆ ತಮಾಷೆ ಮಾಡಿದ್ದೆ, ಒಬ್ಬ ದೊಡ್ಡಣ್ಣನೆಂದು ತಿಳಿದು ತುಂಟಾಟ ಮಾಡಿದೆ, ನಿಮ್ಮ ಜೊತೆ ವಾದ ವಿವಾದ ಮಾಡಿದೆ. ಕೋಟಿನ್ ಅಬ್ಬುರ್ ಬಾಲಕರ್ಹಿ ಪಿತಾ ಏಕಚಿತ್ತ ನಿಂತರಹಿ. ಒಂದೊಮ್ಮೆ ಬಾಲಕರು ಎಷ್ಟೇ ತಪ್ಪನ್ನು ಮಾಡಿದರೂ ಸಹ ತಂದೆ ಆ ತಪ್ಪುಗಳನ್ನು ಗಮನಿಸುವುದಿಲ್ಲ. ಮತ್ತೆ ಹೇಳುತ್ತಾರೆ, ಅಂದ್ರೆ ಚಾಪ್ಲುಸಿ ಮಾಡುವುದರಲ್ಲಿ ಮಿತಿ ಮೀರಿ ಬಿಟ್ಟ. ಜೋಪಿತ ಬಾಲಕ ಬೇಗುನ್ಯಕಾರಿ ತಮ್ಕೋ ರಕ್ಷಾ ಕರೆ ಮಾಡಿ ಸಾರ್ನಾಮ್ देखो जैसा था ತಾಯಿ ಹಾನ್ಸಮ ನೆವ ಮಾತ. ಆದ್ದರಿಂದ ಮಕ್ಕಳೇ, ಹೇಳುತ್ತಾನೆ, ಯಾರ ಬಳಿ ಆ ಸಾರನಾಮವಿರುತ್ತದೆಯೋ ಅವನ ಮುಂದೆ ನಾನು ತಲೆಬಾಗಿಸುವೆನು. ಕಬೀರ್ ಸಾಹೇಬರು ಹೇಳುತ್ತಾರೆ, ಜೇತೋಯಿ ದೇವು ಸಂಧಿಬ ತಾಯಿ ಸಾರ ಶಬ್ದವನ್ನು ಹೇಳಿದರೆ ತೋ ಜೀವನ್ ಕೋ ಹೋದಕ್ದಾಯಿ ಕೌ ಪರ್ಬಂದಾನ ಹಮಪ್ಪ ಕಾಲಸಲ ನೀ ತುಂಗಡದ. ಕಬೀರ್ ಸಾಹೇಬರು ಹೇಳಿದರು, ನನಗೆ ನಿನ್ನ ಎಲ್ಲಾ ತಲೆಹರಟೆ ತಿಳಿದು ಬಂತು, ನಿನ್ನ ಮೋಸವನ್ನು ನಿನ್ನ ಷಡ್ಯಂತ್ರವನ್ನು ನಾನು ತಿಳಿದುಕೊಂಡಿದ್ದೇನೆ. ಧರ್ಮ ರಾಯತ್ ಪ್ರಗಟ್ ರಖಾ गुप्त अंक बीरा हम रखा जय कोई देवा नाम हमारा ताई छोड़ तुम हो जाना नारा जे तुम मोर हंस को रोको भाई तो तुम कान ऋण में पाई. ಒಂದೊಮ್ಮೆ ನೀನು ನನ್ನ ಹಂಸಾತ್ಮನನ್ನು ತಡೆದರೆ ನೋಡಿಕೋ, ನಿನ್ನ ಜೊತೆ ಏನು ಮಾಡುತ್ತೇನೆಂದು ನೆನಪಿನಲ್ಲಿಡುವೆ. ಈಗ ಅವನು ನೋಡಿದ ಸಾರ ಶಬ್ದವನ್ನಂತೂ ಇವನು ಹೇಳುವುದಿಲ್ಲ. ಕಣ್ಣು ಬದಲಾಯಿಸಿದನು. ಬೇಸಗದಾವು ಜ್ಞಾನಿ ಸಂಸಾರ ಜೀವನ ಮಾನ್ಯ ಪ್ರಹಾರ कहा तुम्हारा जीवन मान हमरी गोल होए बाद खाने दड़ पंदा हम रचा बनाई ಜಾಮ ಸಕಲ ಜೀವ ಉದಾಯಿ. ಈಗ ಹೇಳುತ್ತಾನೆ, ಅಂತಹ ಷಡ್ಯಂತ್ರದಲ್ಲಿ ಕಟ್ಟಿ ಹಾಕಿದ್ದೇನೆ ಎಲ್ಲರನ್ನು. ವೇದ ಶಾಸ್ತ್ರ ಸಮರ್ಥಿ ಗುಣಗಾನ ಪುತ್ರ ಮೇರೆ ತೀನ್ ಪ್ರಧಾನ ಧರ್ಮ ವಿಷ್ಣು ಮಹೇಶ್ ಪಿನ್ ಹೋ ಭೂ ಬಾಜಿ ರಚಿ ರಖ ಅಮರಿ ಮಹಿಮಾ ಜ್ಞಾನ ಮುಖ ಬಾಖ. ಅಂದ್ರೆ ಮೂವರು ನನ್ನ ಪ್ರಧಾನ ದೇವತೆಗಳಾಗಿದ್ದಾರೆ ಮತ್ತು ನನ್ನ ಎಷ್ಟೆಲ್ಲ ದೂತರು ಹೋಗಿದ್ದಾರೋ ಅವರು ನಮ್ಮ ಮಹಿಮೆಯ ಗುಣಗಾನವನ್ನೇ ಮಾಡಿದ್ದಾರೆ. ದೇವರ್ ದೇವ್ ಪಾಸಾನ್ ಪೂಜಾಯಿ ಪೀರತ್ ಬರ್ತ್ ಜಪ್ ತಪ್ ಮಂದಾಯಿ. ದೇವಲ್ ಅಂದ್ರೆ ಮಂದಿರ ಮತ್ತು ದೇವ್ ಅಂದ್ರೆ ದೇವಿ ದೇವತೆಗಳು ಅಂದ್ರೆ ದೇವಾ ದೇವತೆಗಳು. ಪಾಷಾಣ ಅಂದ್ರೆ ಕಲ್ಲಿನ ಪೂಜೆಯನ್ನು ಮಾಡಿಸುವೆನು ಮತ್ತು ತೀರ್ಥ ವ್ರತ ಅಂದ್ರೆ ಈ ಸುಳ್ಳು ಜಪತಪ ಇವುಗಳಲ್ಲಿ ಸಿಲುಕಿಸಿ ಬಿಡುತ್ತೇನೆ. ಪೂಜಾ ವಿಶ್ವ ದೇವ್ ಅರಾಧಿ ಏಮಿತ ಜೀವಂ ಕೋ रखो मंदिर यज्ञ हो और नेम आचारा और अनेक बंद में डर. हमने कहा, ಪರಮಾತ್ಮ ಹೇಳುತ್ತಾರೆ, ಕಬೀರ್ ಸಾಹೇಬರು ಅವರನ್ನು ಜ್ಞಾನಿಯು ಸಹ ಹೇಳುತ್ತಾರೆ. हमने कहा सुनो अन्यायी कट लो फंद जीव ले जाई जिद पे फंद तुम रचे विचारी सತ್ ಸಬದ್ ಸೆ ಸಭೆ ಉಡಾರಿ. ಇವೆಲ್ಲವನ್ನು ನಾಶ ಮಾಡಿಬಿಡುವೆನು. ಜೀನ ಜೀವ ಹಮ್ ಸಮುದ್ರ ಡಾವ ಫಂದ್ ತುಮಾರ ಸಕ್ರಮ. ಯಾರಿಗೆ ನಾವು ನಿಜ ನಾಮವನ್ನು ಕೊಡುತ್ತೇವೆ ಆಗ ನಿನ್ನೆಲ್ಲ ಬಂಧನಗಳು ತನ್ನಿಂತಾನೇ ನಾಶವಾಗುತ್ತವೆ. ಜಬ್ ಹಿ ಜೀವ ಚೀ ನಹಿ ಜ್ಞಾನ ಹಮಾರಾ ತಜೈ ಬರಂ ಸಬ ತೋರ್ ಪ್ರಸಾರ. ಅಂದ್ರೆ ನಿನ್ನ ಈ ಎಲ್ಲಾ ಷಡ್ಯಂತ್ರಗಳನ್ನು ತಿಳಿದುಕೊಳ್ಳುತ್ತಾರೆ. ಮತ್ತೆ ಏನು ಹೇಳುತ್ತಾರೆ, ಪುರುಷ ಸುಮರಲ್ ಸಾರ್ ಬೀರ ನಾಮ್ ಅಂಚಲ್ ಜನಾವ ಹೋ ಶೀಸ್ ತುಮಾರೆ ಪಾವ್ ದೇಗ ಹಂಚ್ ನೋ ಪಠಾವ್. ಅಂದ್ರೆ ನನ್ನ ಭಕ್ತರು ನಿನ್ನ ತಲೆಯ ಮೇಲೆ ಕಾಲಿಟ್ಟು, ಅಂದ್ರೆ ಯಾರು ಈ ನಾಮದ ಸ್ಮರಣೆ ಮಾಡುತ್ತಾರೋ ಅವರ ಮುಂದೆ ನೀನು ತಲೆ ಬಾಗಿಸುವೆ, ಆಗ ನಿನ್ನ ತಲೆಯ ಮೇಲೆ ಕಾಲಿಟ್ಟು ಮೇಲೆ ಹೋಗುವರು. ಈಗೇನು ಹೇಳುತ್ತಾನೆ, ಈಗ ಧರ್ಮರಾಯ ಹೇಳುತ್ತಾನೆ, ಕಾಲನ್ ಏಕ್ पंथ एक तुम आप चलाओ जीवन को सतलोक दे जाओ 10 पंथ करूं मैं साजा नाम तुम्हारा दे करूं आवाजा 10 यम संसार पठाओ. ನನ್ನ 12 ದೂತರನ್ನು ಕಾಲರನ್ನು ಪ್ರಪಂಚದಲ್ಲಿ ಕಳುಹಿಸುತ್ತೇನೆ. और नाम कबीर ले पंथ चलाओ प्रथम दूत मेरे प्रगट जाई पीछे हंस तुम्हारा आई. यही विद जीवन को बरमाओ आप पर नाम पुरुष का बताओ. ನಾನು ನನ್ನನ್ನು ಭಗವಂತನೆಂದು ಹೇಳುತ್ತೇನೆ. ದ್ವಾದಶ ಪಂಥ ನಾಮ್ ಜೋ ದೇಹಿ ಹಮ್ರೆ ಮುಖ ಹಾನ್ ಸಮೇ. ಮಕ್ಕಳೇ, ಪರಮಾತ್ಮ ಹೇಳುತ್ತಾರೆ, ಅರೆ ಕಾಲ್ ಪರ್ ತಂತ್ರ ಪಸಾರ ತೀನ್ ಯೋ ಜೀವನ್ ರೂಪ ಆಧಾರ ಬಿಂಟಿ ತೋರ್ ಮಾನ್ ಮರ್ ದೇನಿ मोको ठगे काल विमान. चौथा युद्ध कर युद्ध आई तब वंशा अपना हंस पठाई
काल फंद छूटे नरलोई सकल सृष्टि परवानी कोई ಅಂದ್ರೆ ನಿನ್ನವರು ಹೋದ ಮೇಲೆ ನಂತರ ನನ್ನ ದೂತ ನನ್ನ ಹಂಸಾತ್ಮ ನನ್ನ ಅಂಶ ಕಳುಹಿಸುವೆ ಚೌಥಾ ಯುಗದ ಕಲಿಯುಗ ಆಯಿ ತಬ್ ಹಮ್ ಅಪ್ನಾ ಹಂಸ ಪಠಾಯಿ ಕಾಲ ಫಂದ್ ಛೂಟೆ ನರಲೋಯಿ ಇಡೀ ಸೃಷ್ಟಿಯು ನಾಮವನ್ನು ಪಡೆಯುತ್ತದೆ ಎಲ್ಲರ ಕಾಲನ ಬಂಧನ ಕಳಚುತ್ತದೆ और सकल सृष्टि ಪರ್ವಾನಿ ಕೋಯಿ ದೀಕ್ಷಿತವಾಗಿ ಬಿಡುತ್ತದೆ ಇಡೀ ಸೃಷ್ಟಿ ಅವನ ಜ್ಞಾನವನ್ನು ಕೇಳಿ ಇಡೀ ವಿಶ್ವವೇ ನಾಮ ಪಡೆಯುತ್ತದೆ घर घर देखो ಬೋಧ ವಿಚಾರ ಸತ್ಯ ನಾಮ ಸಮಠೋರು ಸಾರ ಹೋಯ್ಗಳು ಮನೆ ಮನೆಯಲ್ಲಿ ನನ್ನ ಜ್ಞಾನದ ಚರ್ಚೆ ನಡೆಯುತ್ತದೆ घर घर देखो ಬೋಧ ವಿಚಾರ ಸತ್ಯ ನಾಮ ಸಮಠೋರು ವಿಚಾರ 5500 तब ये वचन होगा सच्चा होय होय ಅಂದ್ರೆ ಯಾವಾಗ ಕಲಿಯುಗ ಬೀತ ಜಾವ ಜಬ ಏತಾ ಸಬ ಜೀವ ಪರಂ ಪುಷ್ಪದ ಚೇತಾ ಎಷ್ಟೊಂದು ಅದ್ಭುತವಾದ ಮಾತನ್ನು ಹೇಳಿದರು ದಾತ ಅದು ಇಂದು ನಿಜವಾಯಿತು ಮಕ್ಕಳೇ ಅಂದ್ರೆ ಗರ್ ಗರ್ देखो ಬೋಧ ವಿಚಾರ चौथा युग जब कलयुग आई तब हम अपना हंस पठाई ಕಾಲ ಬಂದ ಛೂಟೇ ನರಲೋಯಿ ಸಕಲ ಸೃಷ್ಟಿ ಪರ್ವಾನಿಕ್ ಹೋಯಿ ಇಡೀ ಸೃಷ್ಟಿ ದೀಕ್ಷೆಯನ್ನು ಪಡೆಯುತ್ತದೆ ನಾಮವನ್ನು ಪಡೆದುಕೊಳ್ಳುತ್ತದೆ ಗರ್ ಗರ್ देखो ಬೋಧ ವಿಚಾರ ಹೈ ಹೈ ನನ್ನ ಜ್ಞಾನದ ಚರ್ಚೆ ಮನೆ ಮನೆಯಲ್ಲಿ ನಡೆಯುತ್ತದೆ और सत्य नाम सब ವಿಚಾರ ಸತ್ಯ ನಾಮವನ್ನು ಎಲ್ಲಾ ಸ್ಥಾನಗಳಲ್ಲಿ ಕೊಡಲಾಗುತ್ತದೆ ಎಲ್ಲರೂ ಭಕ್ತಿ ಮಾಡುತ್ತಿರುತ್ತಾರೆ और 5500 ನಾನೇನು ಹೇಳುತ್ತಿದ್ದೇನಲ್ಲ ಈ ಮಾತು ಆ ಸಮಯದಲ್ಲಿ ಸತ್ಯವಾಗುತ್ತದೆ तब ये वचन मेरा होगा सच्चा कलयुग बीत जावे जब कहता सब जीव परम पुरुष पद चेता ಎಲ್ಲ ಜೀವಿಗಳು ಸತ್ಯ ಪುರುಷನ ಆ ಪರಮ ಪದವಿಯ ಜ್ಞಾನಿಗಳಾಗಿರುತ್ತಾರೆ ಮಾಹಿತಿ ಉಳ್ಳವರಾಗುತ್ತಾರೆ ಯಾವುದನ್ನು ಗೀತೆಯ ಅಧ್ಯಾಯ 15 ಶ್ಲೋಕ 4 ಹೇಳಲಾಗುತ್ತದೆ ತತ್ವದರ್ಶಿ ಸಂತರಿಂದ ತತ್ವಜ್ಞಾನದ ಪ್ರಾಪ್ತಿಯ ನಂತರ ಪರಮೇಶ್ವರನ ಆ ಪರಮ ಪದವಿಯನ್ನು ಹುಡುಕಬೇಕು ಅಲ್ಲಿ ಹೋದ ಮೇಲೆ ಸಾಧಕ ಮತ್ತೊಮ್ಮೆ ಮರಳಿ ಪ್ರಪಂಚದಲ್ಲಿ ಬರುವುದಿಲ್ಲ ಅದಕ್ಕಾಗಿ ಇಲ್ಲಿ ಪರಮಾತ್ಮ ಹೇಳುತ್ತಾರೆ 5500 तब ये वचन होगा सच्चा कलयुग बीत जाए जब कहता सब जीव परम पद चेता ಯಾವಾಗ 5505 ವರ್ಷಗಳು ಕಲಿಯುಗದ್ದು ಕಳೆಯುತ್ತವೆಯೋ ಆವಾಗ ನನ್ನ ಈ ವಾಣಿ ಸತ್ಯವಾಗುತ್ತದೆ ಮತ್ತು ಇಡೀ ವಿಶ್ವ ಪರಮಾತ್ಮನ ಆ ಪರಮ ಪದವಿಯಿಂದ ಪರಿಚಿತವಾಗುತ್ತದೆ ಮನೆ ಮನೆಯಲ್ಲಿ ಸತ್ಯನಾಮದ ಜಪ ಮಾಡುತ್ತಿರುತ್ತಾರೆ ಮಕ್ಕಳೇ ಇದು ಅಮರ ಕಥೆ ಸತ್ಯನಾರಾಯಣನ ಕಥೆಯಾಗಿದೆ ಪರಮಾತ್ಮ ಪೂರ್ವ ನಿರ್ಧಾರಿತ ಮಾಡಿ ಇಟ್ಟಿದ್ದರು 5505 जब कलयुग बीत जाए महापुरुष फरमान जग तारण को आए 5505 ವರ್ಷ ಯಾವಾಗ ಕಲಿಯುಗ ಕಳೆಯುತ್ತದೋ ಆಗ ಜಗತ್ತಿನ ತಾರಣಹಾರ ಮಹಾಪುರುಷ ಬರುವನು ಹೋಯ್ ಹೋಯ್ ಹಿಂದೂ ತುರುಕ್ ಆದಿ ಸಬ್ जितने जीव जहान सत्य नाम के साथ गए पावे पद निर्वाण ಹಿಂದೂ ಮುಸ್ಲಿಂ ಯಾರೇ ಆಗಿರಲಿ ಅಂದ್ರೆ ಎಲ್ಲಾ ಧರ್ಮಗಳ ಮಕ್ಕಳು ಅಂದ್ರೆ ಎಷ್ಟೆಲ್ಲ ಜೀವಿಗಳು ಈ ವಿಶ್ವದಲ್ಲಿ ಇದ್ದಾರೆ ಎಲ್ಲರೂ ಸತ್ಯನಾಮವನ್ನು ಪಡೆಯುತ್ತಾರೆ ಮತ್ತು ಸತ್ಯನಾಮದ ನಿಜವಾದ ನಾಮದ ಶಕ್ತಿಯಿಂದ ಪೂರ್ಣ ಪದವಿ ಅಂದ್ರೆ ಮೋಕ್ಷ ಸ್ಥಾನ ಪ್ರಾಪ್ತ ಮಾಡುವರು ಮತ್ತು ಒಂದು ಹೊಸ ಪಂಥವನ್ನು ನಾವು ನಡೆಸುವೆವು ಆ ಪಂಥದಲ್ಲಿ ಎಲ್ಲರೂ ಹೀಗೆ ಬಂದು ಸೇರುತ್ತಾರೆ ಎಲ್ಲ ಪಂಥಗಳು ಎಲ್ಲ ಧರ್ಮಗಳು ಯಥಾ ಸರೀತ್ಗಣ ಆಪ್ ಹಿ ಸರೀತ್ಗಣ ಅಂದ್ರೆ ನದಿಗಳು ಅಪ್ನೆ ಆಪ್ ಮಿಲಸನ್ ಧೂಮ ಧಾಯ್ ಹೇಗೆ ಸರೋವರ ನದಿಗಳು ರಿವರ್ಸ್ ತನ್ನಿಂತಾನೆ ಹರಿಯುತ್ತಾ ಸ್ಪೀಡ್ ಆಗಿ ಬಂದು ಸಮುದ್ರದಲ್ಲಿ ಸೇರುತ್ತವೆ ಯಾರು ತಡೆಯಲಾರರು यथा सरितगण आप ही मिले सिंधु में धाये सत सुकृत के मद तिमि सब ही पंथ समय ಈ ರೀತಿಯಲ್ಲಿ ಎಷ್ಟೆಲ್ಲ ಪಂಥಗಳಿವೆ ಮತ್ತು ಧರ್ಮಗಳಾಗಿವೆ ನನ್ನ ನಿಜವಾದ ಪಂಥದಲ್ಲಿ ಬಲಪೂರ್ವಕವಾಗಿ ತಾವೇ ಬರುವರು ಅವರಿಗೆ ಜ್ಞಾನವಾದಾಗ ಯಾರು ತಡೆಯಲು ಸಾಧ್ಯವಿಲ್ಲ ಅವರನ್ನು ಜಬಲಗ ಪೂರ್ಣ ಹೋವನಿ ठीक का दिखी बार कपट चातुरी डबल मोह और सब संवेद निराधार ಹೇ ಧರ್ಮದಾಸ ಪರಮಾತ್ಮ ಹೇಳುತ್ತಾರೆ ಇಂದು ನಾನೇನು ಈ ವಿಚಾರವನ್ನು ವ್ಯಕ್ತಪಡಿಸುತ್ತಿದ್ದೇನೆ ಮತ್ತು ನೀನು ಸ್ವಸಮವೇದ
ಅಧ್ಯಾಯದಲ್ಲಿ ಬರೆಯುತ್ತಿರುವೆ. ಇದು ಆ ಸಮಯದ ತನಕ ಜನರೆಲ್ಲರೂ ಕೆಟ್ಟವರಾಗಿರುತ್ತಾರೆ. ಕಪಟ ಚಾತುರಿ ತಬಲದ್ ಅಂದ್ರೆ ಈ ನನ್ನ ಮಾತುಗಳು ಸಂಪೂರ್ಣವಾಗಿ ನಿರಾಧಾರವೆಂದು ಕಾಣುತ್ತದೆ, ಪೂರ್ತಿ ಸುಳ್ಳೆಂದು. ಅಂದ್ರೆ ಇದಾಗಲು ಸಾಧ್ಯವೇ ಇಲ್ಲ ಎಂಬಂತೆ. ನೋಡಿ, ಬಂದಿ ಛೋಡನ ಎಷ್ಟೊಂದು ಅದ್ಭುತ ಮಾತಾಗಿದೆ ಮಕ್ಕಳೇ. ಪೂರ್ಣ ಸತ್ಯವನ್ನು ಹೇಳಿಟ್ಟಿದ್ದಾರೆ. ಕೆ ಜಬಲಗ್ ಪೂರ್ಣ ಹೊವೆ ನಹಿ ಠೀಕ್ ಕೋ ತಿಥಿ ವಾರ್ ಅಂದ್ರೆ 5505. ಕಲಿಯುಗದ್ದು ಠೀಕ್ ಅಂದ್ರೆ ನಿರ್ಧಾರಿತ ಸಮಯ ಇಟ್ಟಿದ್ದೇನೆ. ಅಲ್ಲಿಯ ತನಕವಂತೂ ನನ್ನ ಈ ಮಾತುಗಳೆಲ್ಲ ಸುಳ್ಳು ಅನಿಸುವುದು. ಹಾಗೂ ಎಲ್ಲ ಜನರು ಹೀಗೆಯೇ ಚತುರರಾಗಿರುತ್ತಾರೆ, ಕಪಟತನ ಮಾಡುತ್ತಾರೆ. ಆದರೆ ಸಬ್ ಹಿ ನಾರಿ ನರ್ ಸೋದ್ ತಬ್ ಆ ಸಮಯ ಈ ಜ್ಞಾನದ ಆಧಾರದಿಂದ ಎಲ್ಲ ಸ್ತ್ರೀ ಪುರುಷರು, ಎಲ್ಲ ಧರ್ಮದವರು ಶುದ್ಧರಾಗಿ ಬಿಡುತ್ತಾರೆ ಆ ಜ್ಞಾನದಿಂದ. ಜಬ್ ಠೀಕ್ ಕಾ ದಿನ್ ಆವಂತ್ ಅಂದ್ರೆ ಆ ನಿಶ್ಚಿತ ಸಮಯ ಬಂದಾಗ ಸಬ್ ಹಿ ನಾರಿ ನರ್ ಸೋದ್ ತಬ್ जब ठीक का दिन आवंत कपट चातुरी छोड़ के शरण कबीर गहंत ಮಕ್ಕಳೇ, ಆ ನಿಶ್ಚಿತ ಸಮಯ ಈಗ ಬಂದು ಬಿಟ್ಟಿದೆ. 4 ಕಡೆ ಕಹಳೆ ಮುಳುಗುತ್ತಿದೆ ದಾತನದ್ದು. ಒಂದು ಸಮಯದಲ್ಲಿ 4-5 ಲಕ್ಷ ಮಕ್ಕಳು ಸತ್ಸಂಗವನ್ನು ಕೇಳುತ್ತಿದ್ದಾರೆ. ಅಷ್ಟೊಂದು ದೊಡ್ಡ ಆಶ್ರಮ ನಿರ್ಮಿಸಿ ಕೇಳಿಸಲು ಸಾಧ್ಯವಾಗುತ್ತಿರಲಿಲ್ಲ. ಹೇ ಬಂದಿ ಛೋಡ್, ಇಡೀ ವಿಶ್ವವೇ ಆಶ್ರಮವಾಗಿ ಬಿಟ್ಟಿದೆ, ಮನೆ ಮನೆ ಆಶ್ರಮವಾಗಿದೆ. ಮತ್ತು ತಮ್ಮ ಮಕ್ಕಳ ಮೇಲೆ ಇದೆಂತ ಕೃಪೆ ಮಾಡಿಬಿಟ್ಟರು ದಾತ. ಮಕ್ಕಳೇ, ಮತ್ತೇನು ಹೇಳುತ್ತಾರೆ? ಏಕ ಅನೇಕ ಹೋಗೇ ಓಯ್ ಹೊಳ್ ಅಂದ್ರೆ ಮೊದಲು ಒಂದೇ ಧರ್ಮವಿತ್ತು, ಸನಾತನ ಧರ್ಮ. ಅದಕ್ಕಿಂತ ಮೊದಲು ಆದಿ ಸನಾತನ ಧರ್ಮವಿತ್ತು. ಈಗ ಅನೇಕಾನೇಕ ಧರ್ಮಗಳಾದವು, ಪಂಥಗಳಾಗಿ ಬಿಟ್ಟಿವೆ. ಏಕ್ ಅನೇಕ್ ಹೋಗೆ ಪುನ್ ಅನೇಕ್ ಹೋ ಏಕ ಹಂಸ ಚಲೆ ಸತ್ಲೋಕ್ ಸಬ್ ಸತ್ ನಾಮ್ ಕಿ ಟೇಕ್ ಅಂದ್ರೆ ಎಲ್ಲರೂ ಒಂದಾಗುವರು ಮತ್ತು ಎಲ್ಲ ಹಂಸಾತ್ಮಗಳು ಈ ನಿಜನಾಮದ ಭಕ್ತಿಯ ಶಕ್ತಿಯಿಂದ ಸತ್ಯಲೋಕಕ್ಕೆ ಹೋಗುವರು. ಘರ್ ಘರ್ ಬೋಧ್ ವಿಚಾರ ಹೋ ದುರ್ಮತಿದ್ದು ಆಯೇ ಕಲಿಯುಗ್ में सब एक हो बढ़ता सैद सवारे कहाँ उबर कहाँ ಸೋದರ ಹೋ. ಬೇಕಿದ್ರೆ ಯಾರೋ ನೀಚ, ಡಾಕು, ಕಳ್ಳನಾಗಿರಲಿ ಅಥವಾ ಚಿಕ್ಕ ಜಾತಿಯವರೆಂದು ಯಾರನ್ನು ನೀವು ತಿಳಿಯುತ್ತೀರಿ, ಅವರಾಗಿರಲಿ, ಹರೇ ಸಬ್ಕಿ ಭೌಪೀರ್ ಆ ಪರಮಾತ್ಮ, ಆ ಸಂತ ಯಾರನ್ನು ನಾನು ಕಳುಹಿಸುವೆಯೋ ಅಂದ್ರೆ ನನ್ನ ಮೂಲಕ ಕಳಿಸಲ್ಪಟ್ಟವನು ಬರುತ್ತಾನೆ, ಅವನು ಎಲ್ಲರ ದುಃಖ ದೂರ ಮಾಡುತ್ತಾನೆ. ಹರೇ ಸಬ್ಕಿ ಭೌಪೀರ್ ಸೋ ಸಮಾನ ಸಮದೃಷ್ಟಿ ಸಮೃತ್ ಸಪ್ತ ಅವನು ಒಂದೇ ಸಮಾನ ಸಮದೃಷ್ಟಿ ಉಳ್ಳವನಾಗಿದ್ದಾನೆ. ಎಲ್ಲರನ್ನು ಒಂದೇ ದೃಷ್ಟಿಕೋನದಿಂದ ಒಂದೇ ಸಮಾನ ಪ್ರೀತಿ ನೀಡುತ್ತಾನೆ, ಒಂದೇ ರೀತಿಯ ವ್ಯವಹಾರ ಮಾಡುತ್ತಾನೆ, ಒಂದೇ ತರಹದ ನಿಜನಾಮ ಸತ್ಯನಾಮ ಸಾರ ಶಬ್ದವನ್ನು ಕೊಡುವನು. ಅವನು ಸಮರ್ಥ ಸತ್ಯ ಕಬೀರನೇ ಆಗಿರುವನು. ಬೋಲ ಬಂದಿ ಛೋಡ್ ಕಬೀರ್ ಸಾಹೇಬ್ ಕಿ ಜಯ ಹೋ. ಮಕ್ಕಳೇ, ಭಾಗ್ಯಶಾಲಿಗಳಾಗಿದ್ದೀರಿ ನೀವು. ಧನ್ಯರು ನಿಮ್ಮ ತಂದೆ ತಾಯಿಗಳು, ಅವರಿಂದ ನಿಮ್ಮ ಜನ್ಮವಾಗಿದೆ. ವೈಫೈ ನೋಡಿ, ಮಾಲೀಕನು ಎಂತಹ ಉಪಕರಣಗಳನ್ನು ಮಾಡಿಸಿರುವರು, ನಿಮಗಾಗಿ ಮಾಡಿಸಿದ್ದಾರೆ. ಇಲ್ಲದಿದ್ದರೆ ಈ ಮನುಷ್ಯನಿಗೆ ಮೊದಲಂತೂ ಪಶುಗಳ ಮೇವು ಕತ್ತರಿಸುವ ಮಷಿನ್ ತಯಾರಿಸುವ ಬುದ್ಧಿ ಕೂಡ ಇರಲಿಲ್ಲ. ಕೈಯಲ್ಲಿ ಮೊನಚು ಕತ್ತಿಯಿಂದ ಹಿಡಿದು ಹೀಗೆ ಕಟ್ ಮಾಡುತ್ತಿದ್ದರು, ನಾವು ಸ್ವತಃ ನೋಡಿದ್ದೇವೆ. ಮತ್ತು ಈಗ 1997 ನಂತರ ನೋಡಿ, ವಿಜ್ಞಾನವನ್ನು ಶಿಖರದಲ್ಲಿ ಕೊಂಡೊಯ್ದರು. ತಲೆಯಡ್ಡೆ ಮಾಡುವವರು ಮಾಡಿಕೊಳ್ಳಿ ಇದರಿಂದ. ಹಾಗೂ ನಾವು ನಮ್ಮ ಜೀವನವನ್ನು ಉದ್ಧಾರ ಮಾಡಿಕೊಳ್ಳೋಣ, ಮೋಕ್ಷವನ್ನು ಪಡೆಯೋಣ. ಈ ಉಪಕರಣಗಳಿಂದ ನಾವು ಗ್ರಂಥವನ್ನು ನೋಡಿದೆವು. ಮತ್ತು ಮಕ್ಕಳೇ, ಮನೆಯಲ್ಲಿ ಕುಳಿತು ಸತ್ಸಂಗವನ್ನು ಕೇಳತೊಡಗಿದ್ದೀರಿ. ಗಾಡಿಯಲ್ಲಿದ್ದರೆ ಗಾಡಿಯಲ್ಲಿ ಕೇಳಿಕೊಳ್ಳಿ, ಕಾರಿನಲ್ಲಿದ್ದರೆ ಕಾರಿನಲ್ಲಿ, ಮನೆಯಲ್ಲಿ ಕುಳಿತಿದ್ದರೆ ಮನೆಯಲ್ಲಿ, ಅಂಗಡಿಯಲ್ಲಿದ್ದರೆ ಅಂಗಡಿಯಲ್ಲಿ, ಹೊಲದಲ್ಲಿದ್ದರೆ ಹೊಲದಲ್ಲಿ, ಟ್ರ್ಯಾಕ್ಟರ್ ನಡೆಸುತ್ತಿದ್ದರೆ ಟ್ರ್ಯಾಕ್ಟರ್ನಲ್ಲಿ ಹಚ್ಚಿಕೊಳ್ಳಿ. ಮಕ್ಕಳೇ, ನಿಮಗಾಗಿ ಈ ದಾತನು ಅದ್ಭುತವನ್ನೇ ಮಾಡಿಬಿಟ್ಟರು. ಪುಣ್ಯಾತ್ಮರೇ, ಪರಮಾತ್ಮ ನಿಮಗೆ ಮೋಕ್ಷವನ್ನು ಕೊಡಲಿ, ತಮ್ಮ ಚರಣಗಳಲ್ಲಿ ಇರಿಸಿಕೊಳ್ಳಲಿ. ಸದಾ ಸುಖಿಯಾಗಿರಿ. ಈ ಮಾಲೀಕನನ್ನು ಗುರುತಿಸಿಕೊಳ್ಳಿ. ನೀವು ಈಗಲೂ ನಿಮ್ಮ ತಿಳುವಳಿಕೆಗೆ ಬರದಿದ್ದರೆ ಕೇಳಿ, ಯಾವ ವಿಧಾನ ಅನುಸರಿಸಲಿ ನಿಮಗೆ ಇದನ್ನು ತಿಳಿಸಲು. ಅಂದ್ರೆ ನೀವು ಕಾಲದ ಜಾಲದಲ್ಲಿ ಸಂಪೂರ್ಣವಾಗಿ ಸಿಲುಕಿಕೊಂಡಿದ್ದೀರಿ. ನಿಮ್ಮದು ಬಹಳ ದುರ್ಗತಿ ಮಾಡಿರುವನು, ನಿಮಗೆ ಗೊತ್ತಿಲ್ಲ ಮಕ್ಕಳೇ. ಈ ಜ್ಞಾನದಿಂದ ನಿಮ್ಮ ಕಣ್ಣುಗಳು ತೆರೆದು ಬಿಡಬೇಕು.
ಈಗ ಕಬೀರ್ ಸಾಹೇಬರು ಹೇಳುತ್ತಾರೆ, ನಿಮ್ಮನ್ನು ಮೂರ್ಖರನ್ನಾಗಿಸಿ ಇಟ್ಟಿದ್ದಾನೆ ನಿಮ್ಮೆಲ್ಲರನ್ನು. ಈ ಮಗ ಅಥವಾ ಮಗಳು ಈ ದೊಡ್ಡ ಕಾರು ಮತ್ತು ಬಂಗ್ಲೆ ಎಂದು ಭಕ್ತಿಯನ್ನು ಮಾಡಿಕೊಳ್ಳಿ. ಆಯಿತು, ಅವುಗಳನ್ನು ಮಾಲೀಕನು ನೀಡಿದ್ದಾನೆ, ಪರವಾಗಿಲ್ಲ, ನಿನ್ನ ಸಂಸ್ಕಾರವಿತ್ತು, ಒಳ್ಳೆಯ ಮಾತಾಗಿದೆ. ಇಲ್ಲದಿದ್ದರೆ ಯಾವಾಗ ಪ್ರಪಂಚ ಬಿಟ್ಟು ಹೋಗುತ್ತಿರೋ ಆವಾಗ ನಿಮ್ಮ ಜೊತೆ ಯಾರೂ ಇರುವುದಿಲ್ಲ. ಬಿಕ್ಕಿ ಬಿಕ್ಕಿ ಅಳುವಿರಿ. ಹಾಗೂ ಯಮನ ದೂತರು ಎಳೆದುಕೊಂಡು ಒಯ್ಯುತ್ತಾರೆ ನಿಮ್ಮನ್ನು. ಮತ್ತು ಕಬೀರ್ ಸಾಹೇಬರ ಶರಣದಲ್ಲಿ ಬಂದ ಮೇಲೆ ಧರ್ಮರಾಯ ದರ್ಬಾರ್ ಪರಮಾತ್ಮ ನಿಮ್ಮ ಜೊತೆ ಇರುತ್ತಾನೆ. ಕಾಲನ ದೂತರು ಸಹ ನಿಮ್ಮ ಹತ್ತಿರ ಸುಳಿಯುವುದಿಲ್ಲ. ನಿಮ್ಮ ಬಳಿ ಎಂತಹ ಅದ್ಭುತ ನಾಮವಿದೆ ಅಂದ್ರೆ ಕಾಲನು ಸಹ ಹತ್ತಿರ ಬರಲಾರ. ಈ ನಾಮದ ಜಪ ಮಾಡುತ್ತಲೇ ಎಲ್ಲ ಯಮದೂತರು ಓಡಿ ಹೋಗುತ್ತಾರೆ. ಹಾಗಾಗಿ ಮಕ್ಕಳೇ, ಪರಮಾತ್ಮನ ಈ ಅನುಗ್ರಹವನ್ನು ಕಾಪಾಡಿಕೊಳ್ಳಿ. ಪರಮಾತ್ಮ ನಿಮಗೆ ಮೋಕ್ಷವನ್ನು ನೀಡಲಿ, ಸದಾ ಸುಖಿಯಾಗಿ ಇಡಲಿ. ಸತ್ ಸಾಹೇಬ್. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302